ನಮಸ್ಕಾರ. ಆರೋಗ್ಯ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ ದಾಸ್. ವೀಕ್ಷಕರೇ, ಇವತ್ತು ಒಂದು ವಿಶೇಷವಾಗಿರುವಂತಹ ವಿಚಾರದ ಕುರಿತಂತೆ ನಾವು ಮಾತನಾಡ್ತಾ ಹೋಗೋಣ. ಬದಲಾಗ್ತಾ ಇರುವಂತಹ ಇಂದಿನ ಜಗತ್ತಿನಲ್ಲಿ, ಅಂದ್ರೆ ಒಂದು ಆಧುನಿಕ ಜಗತ್ತಿನಲ್ಲಿ ತಂತ್ರಜ್ಞಾನ ಯಾವ ರೀತಿಯಾಗಿ ಬೆಳೀತಾ ಇದೆ, ತಂತ್ರಜ್ಞಾನ ಯಾವ ರೀತಿಯಾಗಿ ಮುಂದುವರಿತಾ ಇದೆಯೋ ಅದೇ ರೀತಿ ಮನುಷ್ಯನ ಸಂಬಂಧ ಅನ್ನೋದು ಎಲ್ಲೋ ಒಂದು ಕಡೆ ದುರ್ಬಲ ಆಗ್ತಾ ಇದೆಯೇನೋ ಅನ್ನುವಂಥ ಹಂತಕ್ಕೆ ನಾವು ಹೋಗಿ ತಲುಪ್ತಾ ಇದ್ದೇವೆ. ಯಾಕೆ ಅಂತ ಹೇಳಿದ್ರೆ, ಮದುವೆ ಅನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದಾಗ ಮದುವೆಯ ಮುನ್ನ ಗಂಡ ಅಂತ ಹೇಳಿದ್ರೆ ಹೆಂಡತಿಗೆ ಅದೇನ್ ಪ್ರೀತಿ, ಅದೇನೋ ಕಾಳಜಿ. ಅದೇ ರೀತಿ ಹೆಂಡತಿಗೂ ಕೂಡ ಗಂಡ ಅಂತ ಹೇಳಿದ್ರೆ ಗಂಡನೇ ಸರ್ವಸ್ವ, ನಮ್ಮದೇ ಒಂದು ಉತ್ತಮವಾಗಿರುವಂತಹ ಜೋಡಿ ಅನ್ನುವಂತಹ ಮಾತುಗಳನ್ನು ಕೂಡ ಕೇಳ್ಕೊಂಡು ಹೋಗಿರ್ತೀವಿ. ಆದ್ರೆ ದಿನ ಕಳೆದಂತೆ ಎಲ್ಲೋ ಒಂದು ಕಡೆ ಸಂಬಂಧಕ್ಕೆ ಅರ್ಥನೇ ಇಲ್ವಾ, ದಾಂಪತ್ಯ ಜೀವನ ಅಂದ್ರೇನೆ ಈ ರೀತಿನ ಅನ್ನುವಂತಹ ಪ್ರಶ್ನೆ ಮೂಡುವುದು ಕೂಡ ಸಹಜ. ವಿವಾಹ ಬಂಧ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ವಿವಾಹ ಬಂಧನ ಅನ್ನೋ ಹಾಗೆ ಒಂದು ರೀತಿ ಚೇಂಜ್ ಆಗ್ತಾ ಇದೆ, ಬದಲಾವಣೆ ಆಗ್ತಾ ಇದೆ. ಹಾಗಾದ್ರೆ ಇದಕ್ಕೆ ಕಾರಣ ಏನು? ದಾಂಪತ್ಯದ ಯಶಸ್ಸಿನ ಮೂಲ ಮಂತ್ರ ಯಾವುದು? ಅದನ್ನ ನಾವು ಯಾಕೆ ಅರ್ಥ ಮಾಡ್ಕೊಳ್ತಿಲ್ಲ? ಇದೇ ಇವತ್ತಿನ ವಿಚಾರ. ಹಾಗಾಗಿ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನಮ್ಮ ಕಾರ್ಯಕ್ರಮದಲ್ಲಿ ಇವತ್ತು ನಿಮಗೆ ಸಿಗುತ್ತೆ. ದಾಂಪತ್ಯದ ಯಶಸ್ಸಿನ ಮೂಲ ಮಂತ್ರದ ಕುರಿತಂತೆ ಗುರುಜಿ ತಿಳಿಸ್ಕೊಡ್ತಾರೆ. ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರುಜಿ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ ಇವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಬಿಡೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರುಜಿ, ನಾನು ಹೇಳ್ತಾ ಇದ್ದೆ, ಆಗ ಎಲ್ಲ ಗಂಡ ಹೆಂಡತಿಯ ಜಗಳ ಉಂಡು ಮಲಗುವ ತನಕ ಅಂತ ಹೇಳ್ತಾ ಇದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ಗಂಡ ಹೆಂಡತಿಯ ಜಗಳ ಅನ್ನೋದು ಕೋರ್ಟ್ ಕಚೇರಿವರೆಗೂ ಕೂಡ ತಲುಪ್ತಾ ಇದೆ. ಅದನ್ನೂ ಮೀರಿ ಒಂದು ಹಂತ ಅಂತ ಹೇಳಿದ್ರೆ ಕೊಲೆ ಮಾಡುವಂತಹ ಲೆವೆಲ್ಗೂ ಕೂಡ ಹೋಗಿ ತಲುಪ್ತಾ ಇದ್ದೀವಿ. ಯಾಕೆ ಈ ದಾಂಪತ್ಯ ಅನ್ನುವಂತಹ ಜೀವನದಲ್ಲಿ ಈ ರೀತಿಯಾದಂತಹ ಇರಿಸು ಮುರಿಸುಗಳು ಆಗ್ತಾ ಇದೆ? ಇದಕ್ಕೆ ಕಾರಣ ಏನು ಗುರುಗಳೇ? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಮಂತ್ರ, ಪೂಜೆ ಅನ್ನೋ ಈ ವಿಚಾರವನ್ನು ತಗೊಂಡೋದಾಗ ಇಲ್ಲಿ ಒಂದು ಕಿವಿ ಮಾತನ್ನು ಹೇಳಬೇಕಾಗತ್ತೆ. ಏನು? ಹಿಂದಿನಿಂದ ಬಂದಿರತಕ್ಕಂಥ ವಾಡಿಕೆ, ಸಂಪ್ರದಾಯ, ಶಾಸ್ತ್ರ, ಧರ್ಮ, ಪೂಜೆ, ಪುನಸ್ಕಾರ, ಮಂತ್ರಗಳು ಇವೆಲ್ಲ ಹಿಂದಿನಿಂದ ಬಂದಿರತಕ್ಕಂಥದ್ದು ಅಂತ ಎಲ್ರಿಗೂ ಕೂಡ ಗೊತ್ತಿರತಕ್ಕಂಥ ವಿಚಾರ. ಯಾಕೆ ಇದನ್ನು ನಾನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂದರೆ, ಇದೇನಪ್ಪ ಇವರೇ ಒಂಥರ ಡಿಫ್ರೆಂಟಾಗಿ ಹೇಳ್ತಾ ಇದ್ದಾರಲ್ಲ, ಹಿಂದಿಂದ ಬಂದ್ರೆ ಬಿಡುಬಿಡು ಅಂದರೆ ಇವ್ರು ಬಂದು ಈಗ ಹೇಳ್ತಾವ್ರೆ, ಏನು ಮಾಡೋದು ಅನ್ನೋದಕ್ಕೆ ಎಲ್ಲೆಷ್ಟೋ ಜನಕ್ಕೆ ಪ್ರಶ್ನೆ ಬರ್ತಾ ಇಲ್ವಾ? ಎಲ್ಲ ಹೇಳೋದೇ ಒಂದು, ಇವ್ರು ಹೇಳೋದೇ ಒಂದು. ಇದು ಹೆಂಗೆ ನಾವು ತಗೊಳ್ಳೋದು? ಹಿಂದಿನವ್ರು ಹೇಳಿದ್ದು ಈಗ ಹೇಳ್ತಿರೋದು ಇದಲ್ಲದೆ ಇವ್ರು ಹೇಳ್ತಿರೋದು, ಯಾವುದನ್ನು ತಗೊಳ್ಳೋದು ಇದು ಅಂತಕ್ಕಂಥದ್ದು ಕೆಲವರಿಗಿದು ಅರ್ಥ ಆಗೋದಕ್ಕೆ ತುಂಬ ಕಷ್ಟ ಆಗಿದೆ. ಅದು ಒಂದಂತೂ ಹೇಳ್ಬೋದು, ಬ್ಯಾಂಕಲ್ಲಿ ನಾವು ದುಡ್ಡನ್ನು ಜಮಾ ಮಾಡ್ತೀವಿ, ಹೌದಾ? ಜಮಾ ಮಾಡಿದಾಗ ಇದ್ದಕ್ಕಿಂಗೆ ದಿಢೀರಂತ ಹಣದ ಅವಶ್ಯಕತೆ ಬರುತ್ತೆ. ಎಷ್ಟಿದೆ ಹಣ ಅಂತ ನೋಡ್ತೀವಿ ತಾನೆ. ಹೌದು. ಎಷ್ಟು ಕೊಡಬೇಕು ಅಂತ ಬ್ಯಾಂಕಲ್ಲಿ ಲೆಕ್ಕ ಇರುತ್ತೆ, ಎಷ್ಟು ದುಡ್ಡು ಬಿಡಬೇಕು, ಎಷ್ಟು ದುಡ್ಡು ತಗೋಬೇಕು ಅಂತ. ಸೊ ನಮಗೆ ಅದಕ್ಕೆ ಮೀರಿ ದುಡ್ಡು ಅವಶ್ಯಕತೆ ಇರುತ್ತೆ. ಈಗ ಹೇಗೆ ಅದು ಸಿಗುತ್ತಾ ದುಡ್ಡು? ಇಲ್ಲ ಇಲ್ಲ ಇಲ್ಲ. ಹಾಗೆ ಈ ಡೆಪಾಸಿಟ್ ಅನ್ನೋದು ಭಗವಂತ, ನಿಮ್ಮ ಜನ್ಮ ಜನ್ಮಾಂತರದ್ದು ಅಂದರೆ ಎಷ್ಟು ಜನ್ಮಗಳಾಗಿರಬಹುದು, ಅದು ನಾವು ಕರೆಕ್ಟಾಗಿ ನಿಖರವಾಗಿ ಯಾರು ಹೇಳಲಿಕ್ಕಾಗಿಲ್ಲ, ಖಂಡಿತವಾಗಿಲ್ಲ. ಇದು ನಿಮ್ಮ ಡೆಪಾಸಿಟ್ ಏನಿರುತ್ತೆ, ಇದು ನಾವು ಒಂದು ಮೌಢ್ಯದ ಒಂದು ವಿಚಾರ ತಗೊಂಡ್ಬಿಟ್ಟಿದ್ದೀವಿ. ಏನು? ಭಗವಂತ ಅನ್ನೋನೊಬ್ಬ ಇದ್ದಾನೆ, ಯಾವತ್ತೋ ಒಂದಿನ ನಮ್ಗೆ ಒಳ್ಳೆಯದಾಗತ್ತೆ ಅಮ್ಮ, ಇದರಂಥ ದೊಡ್ಡ ತಪ್ಪು ಇನ್ನೊಂದಿಲ್ಲ. ಭಗವಂತ ಅನ್ನೋನೊಬ್ಬ ಇದ್ದಾನೆ, ಅದಕ್ಕೇನು ಹೇಳ್ತೀವಿ ಅಂದರೆ, ಕಾಲ ನಮಗೂ ಬರ್ತದೆ ಅಂತ ಸಾಂಗಲ್ಲೆಲ್ಲ ಹೇಳ್ತಾರೆ, ನಮಗೂ ಒಂದು ಕಾಲ ಬರ್ತದೆ ಅಂತ. ಅಮ್ಮ, ಇದು ಅಪರಾಧದ ಮಾತಿದು, ಬರಲ್ಲ. ಯಾಕೆ ಅಂದರೆ ನೀನು ಬದಲಾವಣೆನೇ ಆಗಿಲ್ಲ, ನೀನು ಡೆಪಾಸಿಟು ಇಟ್ಟಿಲ್ಲ. ಯಾವತ್ತೋ ಒಂದಿನ ಬರುತ್ತೆ ಅಂದರೆ ಜೀವನ ಎಲ್ಲ ಹಾಳಾಗತ್ತೆ. ಏನು ಹೇಳ್ತೀಯಮ್ಮ? ಸೊ ಇದೊಂದು ಮೌಢ್ಯತೆ ಅನ್ಸಲ್ವಾ? ಖಂಡಿತ. ಈಗ ನಮ್ಮ ಜನಗಳಿಗೆ ಈ ಅಭ್ಯಾಸ ಹೋಗಲ್ಲ. ನಾನು ಇನ್ನೂ ಎಷ್ಟು ವರ್ಷಗಳು ಹೇಳಿದ್ರೂ ಹೋಗುತ್ತೋ ನನಗೆ ಗೊತ್ತಿಲ್ಲ. ನಾವು ಮಾಡ್ಕೊಂಡು ಬಂದಿದ್ದೀವಿ, ನಾವು ಮಾಡ್ತಾ ಇದ್ದೀವಿ. ಇದು ಅಷ್ಟು ಸುಲಭವಾಗಿ ಈ ಜನ್ಮದಲ್ಲಿ ಹೋಗುತ್ತಾ ಅನ್ನೋದು ನನಗೆ ಡೌಟ್. ಈ ಜನ್ಮದಲ್ಲಿ, ಮುಂದಿನ ಜನ್ಮ ಗೊತ್ತಿಲ್ಲ. ಅಂದರೆ ಆ ಮಟ್ಟಕ್ಕೆ ನಾವು ಫಿಕ್ಸ್ ಆಗಿಬಿಟ್ಟಿದ್ದೀವಿ. ಬದಲಾವಣೆ ಆಗಬೇಕಂದ್ರೆ ತುಂಬ ಕಷ್ಟ. ಬದಲಾವಣೆ ಆಗಲಿಲ್ಲ ಅಂದರೆ ನಿಮ್ಮ ಡೆಪಾಸಿಟ್ ಅಕೌಂಟ್ ಕ್ಲೋಸ್ ಆಗಿಬಿಡತ್ತೆ. ನಿಮ್ಮ ಡೆಪಾಸಿಟ್ ಏನಿದೆ ಅಂತ ನೋಡ್ಕೊಳ್ಳೋಕೆ ಪ್ರಯತ್ನ ಪಟ್ಟರೆ ಸೊ ನಿಮಗೆ ದಾರಿ ಸಿಗತ್ತೆ. ಇಲ್ಲ, ನಮ್ಮ ಅಪ್ಪ ಹೇಳಿದ್ದೆ ನಾನು ಮಾಡೋದು ಅಂತಕ್ಕಂಥದ್ದು ಕಾಯ್ಕೊಂಡು ಕೂತ್ಕೊಂಡ್ರೆ ನಿಮ್ಮ ಡೆಪಾಸಿಟ್ ಲಾಸ್ ಆಗುತ್ತೆ, ಇರೋ ದುಡ್ಡು ನಿಮಗೆ ಸಿಗಲ್ಲ, ಅಥವಾ ಇದೆಯಾ ಇಲ್ವ ಅಂತ ನೋಡ್ಕೊಳ್ತಕ್ಕಂಥದ್ದು ಇದು ಭಗವಂತನ ಒಂದು ಡೆಪಾಸಿಟ್ ಇರುತ್ತೆ. ಅದರಲ್ಲಿ ನಿಮ್ಗೆ ಎಷ್ಟು ಕೊಡಬೇಕು, ನೀವು ಕೇಳಲಿ, ಕೊಡದೇ ಇರಲಿ, ಪೂಜೆ ಮಾಡಲಿ, ಮಾಡದೇ ಇರಲಿ, ಕೊಡ್ತಾ ಹೋಗ್ತಾರೆ. ನಾವು ಏನು ಸಾಂಕ್ಷನ್ ಮಾಡಿ ಸಿಗ್ನೇಚರ್ ಮಾಡೋ ಅವಶ್ಯಕತೆನೇ ಇಲ್ಲ.
ಮನೆಗೆ ಕಳಿಸ್ತಾರೆ, ನಿಮ್ಮದು ಅಮೌಂಟ್ ಇಷ್ಟಿದೆ ಬಂದು ತೊಗೊಂಡೋಗಿ ಅಂತ ಬ್ಯಾಂಕಿಂದ. ಸೊ ಹಾಗೆ ಭಗವಂತ ನಮಗೆ ಕಳಿಸ್ಕೊಡ್ತಾರೆ. ನಾವು ಪೂಜೆ ಮಾಡದೇ ಇದ್ದರೆ ಕಳಿಸಲ್ಲ ಅನ್ನೋಂಗಿಲ್ಲ, ಕಳಿಸ್ತಾ ಇರ್ತಾರೆ. ಒಪ್ಕೋಬೋದಲ್ಲಮ್ಮ ಇದನ್ನ? ಹಾಗೆ ಈ ವಿಚಾರಗಳನ್ನು ನೀವು ತಿಳಿತಾ ಇರ್ತಕ್ಕಂಥದ್ದು ನಿಮ್ಮ ಡೆಪಾಸಿಟ್ ಏನಿದೆ ಅಂತ ತಿಳ್ಕೊಳ್ತಕ್ಕಂಥದ್ದೇ ಆರೋಗ್ಯ ರಹಸ್ಯ. ಕುಟುಂಬದ್ದೋ ನಿಮ್ಮದೋ ಈ ಡೆಪಾಸಿಟ್ಟು ಅಂತಕ್ಕಂಥದ್ದಕ್ಕೆ ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳನ್ನ ಅರ್ಪಣೆಯನ್ನು ಮಾಡಿ ವಿಚಾರಕ್ಕೆ ಬರೋದೇ ಆದರೆ ಗಂಡು ಹೆಣ್ಣಿನ ಹೊಂದಾಣಿಕೆ ಆಗಬೇಕಲ್ಲ? ಹೌದು. ಆಗಿದೆಯಾ? ಕ್ವಶನ್ಲಿದೆ. ಹಾಗೇ ಇಲ್ಲ ಅಂತ ಸರಸಕ್ಟಲ್ಲಿ ಹೇಳ್ತಾ ಇಲ್ಲ, ಕ್ವಶನ್ ಮಾರ್ಕಲ್ಲೇ ಇದ್ದೀವಿ. ಹೊಂದಾಣಿಕೆ ಆಗಬೇಕು. ನಿನ್ನ ಪ್ರಕಾರ ಹೊಂದಾಣಿಕೆ ಆಗಬೇಕು, ಸ್ಪಂದಿಸಬೇಕು ಅಂತಕ್ಕಂಥ ವಿಚಾರ ಎಲ್ರಿಗೂ ಗೊತ್ತು, ಹೌದಲ್ಲ? ಮಾಡ್ಕೊಳ್ಳೋರ್ಗೂ ಗೊತ್ತು, ಮಾಡೋರ್ಗೂ ಗೊತ್ತು, ಮದುವೆ ಮಾಡಿಸೋರ್ಗೂ ಗೊತ್ತು. ಆಗಿಲ್ವೇ? ಇದಕ್ಕೆ ಕಾರಣ ಏನು ಅಂತ ತಿಳ್ಕೊಳ್ತಕ್ಕಂಥದ್ದು ನಿಮ್ಮ ಈ ದಿನದ ಡೆಪಾಸಿಟ್. ಏನದು ಅಂದರೆ ಗಂಡು ಹೆಣ್ಣಿನ ಇಬ್ಬರ ಆಸೆ ಒಂದೇ ಆಗಿರಬೇಕು, ಅದೇ ಮೂಲಮಂತ್ರ. ಗಂಡು ಹೆಣ್ಣಿನ ಆಸೆ ಒಂದೇ ಆಗಿರಬೇಕು, ಗಂಡಂದು ಬೇರೆ ಹೆಂಡ್ತಿದು ಬೇರೆ, ಅದು ಹೇಗೆ ಇರೋದು, ಹೌದು ತಾನೆ? ಯಾವುದದು ಅಂದರೆ ನಮ್ಮ ದೇಹದಲ್ಲಿ ಹರಿಯುತ್ತಿರುವ ರಕ್ತ ಗಂಡ ಹೆಂಡತಿದು ಒಂದೇ ರೀತಿ ಇರುತ್ತಾ? ಗಂಡ ಹೆಂಡತಿಯ ರಕ್ತ ಒಂದೇ ರೀತಿ ಇದೆಯಾ? ಇಲ್ಲ ಅಲ್ಲ, ಬೇರೆ ಬೇರೆ ರೀತಿ ಇದೆ. ಈಗ ಹೊಂದಾಣಿಕೆ ಆಗಬೇಕು ಅಂತ ಮದುವೆ ಮಾಡ್ತಾರೆ, ಪಂಚಾಂಗದಲ್ಲಿ ನೋಡಿ ಬರೀತಾರೆ, ಏನು ಮಾಡೋಣ ಈಗ? ಅದಾಗಲ್ಲ ರೀ. ಯಾಕಾಗಲ್ಲ ಅಂದರೆ ಡೆಪಾಸಿಟ್ ಗೊತ್ತಿಲ್ಲ. ಈ ದೇಹದಲ್ಲಿರುವ ಬ್ಲಡ್ ಗ್ರೂಪ್ ತಗೋತಾರ ಇಲ್ವಾ? ಹೆಣ್ಣಿನ ಬ್ಲಡ್ ಗ್ರೂಪ್ ಯಾವುದು, ಗಂಡಿನ ಬ್ಲಡ್ ಗ್ರೂಪ್ ಯಾವುದು ಟೆಸ್ಟ್ ಮಾಡ್ತಾರಾ? ಇಲ್ಲ ಅಲ್ಲ. ಮತ್ತು ಒಂದಾಗುವಂತ ಬರಿತೀವಿ, ಶುಭ ಮುಹೂರ್ತ ಅಂತ ಬರಿತೀವಿ, ಮದುವೆ ಮಾಡಿ ಚೆನ್ನಾಗಿರ್ತಾರೆ ಅಂತ ಬರಿತೀವಿ. ಹೆಂಗಿದು? ಹಂಗಾರೆ ಬ್ಲಡ್ ಗ್ರೂಪ್ ಚೆಕ್ ಮಾಡಬೇಕಾ? ನಿಜವಾಗ್ಲೂ ಅತಿಯಾಗಿರಬೇಕಾದಂಥ ಅಮೂಲ್ಯವಾಗಿರ್ತಕ್ಕಂಥ ಒಡವೆ. ಇದನ್ನು ಮಾಡಬೇಕು ಅಂದರೆ ಬ್ಲಡ್ ಟೆಸ್ಟ್ ಮಾಡಿಸಿ ಅಂತಲ್ಲ. ನಮ್ಮ ದೇಹದಲ್ಲಿ ಹರಿಯುತ್ತಿರುವ ರಕ್ತ ಅದನ್ನು ನಾವು ಹೇಗೆ ಬಳಸಬೇಕು ಅನ್ನೋದು ಗೊತ್ತಿರಬೇಕು. ಯಾರಿಗೆ? ಗಂಡು ಹೆಣ್ಣಿಗೆ ನಮ್ಮ ದೇಹದಲ್ಲಿ ಹರಿಯುತ್ತಿರುವ ರಕ್ತವನ್ನು ಬಳಸುವುದು ಗೊತ್ತಿರಬೇಕು. ಎಂತ್ಯಮ್ಮ, ರಕ್ತ ಬಳಸೋದು ಅಂದ್ರೆ ಹೆಂಗಿದು? ಆದರೆ ಈ ರಕ್ತವನ್ನು ಬಳಸುವುದು, ರಕ್ತವನ್ನು ನಾವು ಗುರುತಿಸುವುದು ಅಂತಕ್ಕಂಥ ವಿಚಾರಕ್ಕೆ ಹೋದಾಗ ಗ್ರೂಪ್ ಲೆಕ್ಕದಲ್ಲಿ ನಾನು ಮಾತಾಡ್ತಾ ಇಲ್ಲ. ಒಂದಂತೂ ಸತ್ಯ. ಏನದು ಅಂದರೆ ಇಬ್ಬರು ಗಂಡು ಹೆಣ್ಣಿನ ಆಸೆ ಒಂದೇ ರೀತಿ ಆಗೇ ಇಲ್ಲ, ಇಲ್ಲವೇ ಇಲ್ಲ. ತುಂಬ ಅಪರೂಪ ಇರಬಹುದೇನೋ ಎಲ್ಲೋ ಒಂದು. ಆದರೆ ಇದನ್ನು ಕೊನೆ ಪಕ್ಷ ಹೇಳೋಕ್ಕಾದ್ರೂ ಹೇಳಬೇಕಲ್ಲ, ಈ ಥರ ಇದೆ ಅಂತ. ಏನಮ್ಮ? ಅವ್ರು ಮಾಡ್ಕೊಳ್ಳೋದು ಬಿಡೋದು ಅವ್ರಿಗೆ ಸರಿದು. ಹೇಳಿಲ್ವೇ? ಮಂತ್ರ ಹೇಳ್ಕೊಳ್ಳಿ ಅಂತಾರೆ. ಪೂಜೆ ಮಾಡಿ ಹೊಂದಾಣಿಕೆ ಆಗೋಕ್ಕೆ, ಚೆನ್ನಾಗಿರೋಕ್ಕೆ, ಪ್ರೀತಿಸೋಕ್ಕೆ, ಯಾವಾಗಲೂ ಜೊತೆಯಲ್ಲಿರೋಕ್ಕೆ ಪೂಜೆ ಮಾಡಿ ಮಂತ್ರ ಹೇಳ್ಕೊಳ್ಳಿ ಅಂತ ಹೇಳ್ತಾರೆ. ಅದು ವರ್ಕ್ ಆಗಿಲ್ಲ. ಯಾಕೆ ಅಂದರೆ ಅದು ಹೇಳ್ಕೊಡೋರಿಗೆ ವರ್ಕ್ ಆಗಿಲ್ಲ, ಇನ್ನು ಮಾಡೋರಿಗೆಲ್ಲ ವರ್ಕ್ ಆಗುತ್ತೆ. ಹಾಗಾದ ಮೇಲೆ ನಾವೊಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಭೂಮಿಗೆ ಹೆಣ್ಣನ್ನು ಹೋಲಿಕೆ ಕೊಟ್ಟಿದ್ದಾರೆ ಅಂತ ಒಂದು ಶಾಸ್ತ್ರದಲ್ಲಿ ಇದೆ ಅಂತ ವಾಡಿಕೆ ಇದೆ, ಹೌದಾ? ಹೆಣ್ಣನ್ನು ಭೂಮಿ ತಾಯಿಗೆ ಹೋಲಿಕೆಯನ್ನು ಕೊಟ್ಟಿದ್ದಾರೆ. ಅಂದ ಮೇಲೆ ಭೂಮಿ ತಾಯಿಯಲ್ಲಿರುವಂಥ ಮಣ್ಣಿನ ಬಣ್ಣ ಯಾವುದು? ರಕ್ತದ ಬಣ್ಣ. ಒಪ್ಕೋಬೋದಾ? ಬೇರೆ ಬೇರೆ ಬಣ್ಣನೂ ಇದೆ. ಭೂಮಿ ತಾಯಿಯ ಬಣ್ಣ ಯಾವುದು? ಮಣ್ಣಲ್ಲಿರ್ತಕ್ಕಂಥ ಬಣ್ಣ ಯಾವುದು? ಕೆಂಪು ಬಣ್ಣ. ರಕ್ತದ ಬಣ್ಣ ಯಾವುದು? ಕೆಂಪು ಬಣ್ಣ. ಹಾಗಿರಬೇಕಾದ್ರೆ ಆ ಹೆಣ್ಣಿನ ಮನಸ್ಸು ಭೂಮಿ ತಾಯಿ ಥರ ತೂಕವಾಗಿ, ತಾಳ್ಮೆಯಿಂದ, ನೆಮ್ಮದಿಯಾಗಿ, ಶಾಂತವಾಗಿರಬೇಕಂದ್ರೆ ಅದೇ ರೀತಿಯಾಗಿರ್ತಕ್ಕಂಥ ಮಣ್ಣಿನ ಬಣ್ಣ, ರಕ್ತದ ಬಣ್ಣ ಇರುವ ಕುಂಕುಮವನ್ನು ಭೂಮಿಯ ಇರುವ ಆಕಾರ ವೃತ್ತಾಕಾರ ಅಂತ ಹೇಳುವಂತಹ ನಾವು ವೃತ್ತಾಕಾರದ ಹಣೆಬೊಟ್ಟನ್ನು, ಬೊಟ್ಟಲ್ಲ ವಿಚಾರ ಹೇಳ್ತಾ ಇರೋದು, ಹಣೆಬೊಟ್ಟಿನ ರೀತಿಯಲ್ಲಿ ಹೆಣ್ಣು ಧರಿಸಕ್ಕಾಗಿದೆಯಾ? ಮದುವೆ ಮಾಡ್ಕೊಳ್ಳೋರು ಒಳ್ಳೆಯ ಗಂಡ ಬೇಕು, ಒಳ್ಳೆಯ ಸಂಬಂಧ ಬೇಕು ಅಂತ ಕೇಳೋರಿಗೆ ಹೆಣ್ಣಿಗೆ ಪ್ರತಿದಿನ ಭೂಮಿಯ ಆಕಾರದ, ಭೂಮಿಯನ್ನು ಹೋಲುವಂಥ ಹೆಣ್ಣಾಗಿದ್ದು ಕೊನೆ ಪಕ್ಷ ಹಣೆಗಿಡುವಂತಹ ಅಭ್ಯಾಸ ಅಪ್ಪ ಅಮ್ಮ ಕಲಿಸಿದಕ್ಕಾಗಿದೆಯಾ?
ನಾನು ಚೆನ್ನಾಗಿರಬೇಕು, ಖುಷಿಯಾಗಿರಬೇಕು, ಆರೋಗ್ಯವಾಗಿರಬೇಕು, ನೆಗ್ನಗ್ತಾ ಇರಬೇಕು ಅಂತ ಹೇಳುವಂಥ ಹೆಣ್ಣುಮಕ್ಕಳು ಕುಂಕುಮವನ್ನು ಪ್ರತಿದಿನ ಬೆಳಗ್ಗೆ ಇಡಲಿಕ್ಕೆ ಆಗಿದೆಯಾ? ಯಾರು ಬೆಳಗ್ಗೆ ಎದ್ದು ಕುಂಕುಮವನ್ನು ಆ ರೀತಿ ವೃತ್ತಾಕಾರದ ರೀತಿಯಲ್ಲಿ ಕುಂಕುಮ ಇಡ್ತಾರೋ ಅವರು ಸಾಕ್ಷಾತ್ ಮಹಾಲಕ್ಷ್ಮಿ. ತಾಳ್ಮೆ. ತಿಲಕ ಯಾರು ಇಡ್ತಾರೋ ಸಾಕ್ಷಾತ್ ಮಹಾಸರಸ್ವತಿ. ಇದು ಯಾವ ಸ್ಕೂಲಲ್ಲಿ ಹೇಳ್ಕೊಡ್ತಾರೆ ಅಲ್ಲ? ಹೌದು. ಆದರೆ ಬೈಕೆ ಮಾತ್ರ ತುಂಬ ಇಷ್ಟು ದಪ್ಪ ಇದೆ. ನಿಮ್ಮ ಆಚರಣೆಯಲ್ಲಿದೆ ಇಲ್ಲವಲ್ಲ? ಹಾಗಿದ ಮೇಲೆ ಬಯಸೋದು ಸರಿನಾ? ಜೇಬಲ್ ಕಾಸಿಲ್ಲ, ಸ್ಟಾರ್ ಹೋಟ್ಲಿಗೆ ಹೋಗ್ಬಿಟ್ಟು ಇಡ್ಲಿ ಕೊಡು ಅಂದರೆ ಆಗಲ್ಲ ಅಲ್ಲಿ. ಹಾಗೆ ನಮ್ಮ ಬೈಕೆ ಜಾಸ್ತಿ ಆಗ್ತಾ ಇದೆ. ಆ ಬೈಕೆ ಏನಾಗಿದೆ ಅಂದರೆ ಗಂಡನಿಗೆ ಒಂದು ಬಯಕೆ, ಹೆಂಡತಿಗೆ ಒಂದು ಬಯಕೆ. ಇದರಿಂದ ದಾಂಪತ್ಯ ಹೊಂದಾಣಿಕೆ ಆಗಲಿಕ್ಕೆ ಪ್ರಪಂಚದ ಇತಿಹಾಸದಲ್ಲಿ ತುಂಬ ಅಪರೂಪ ಇದೆ. ಪೂರ್ತಿ ಇಲ್ಲ ಅಂತ ಹೇಳೋದು ಬೇಡ, ಒಂದಂತೂ ತಿಳ್ಕೋಬೇಕು. ಈ ರೀತಿಯಾಗಿ ಕುಂಕುಮ ಇಟ್ಟುಕೊಂಡ ತಕ್ಷಣ ಹೆಣ್ಣು ಶಾಂತವಾಗಿರ್ತಾರೆ, ಆರೋಗ್ಯವಾಗಿರ್ತಾರೆ ಅಂತಕ್ಕಂಥದ್ದು ಒಪ್ಕೊಳ್ಳುವಂಥ ವಿಚಾರ ಆಗಿದ್ದರೂ ನಾನಿಟ್ಟಿದ್ದರೂ. ಅದಕ್ಕೆ ಉದಾಹರಣೆ ಡಾಕ್ಟರ್ ರಾಜ್ಕುಮಾರ್ ಅವರ ಧರ್ಮಪತ್ನಿ ಪಾರ್ವತಮ್ಮರ ಹಣೆಯಲ್ಲಿ ಎಲ್ಲ ಯಾರಿಗೆ ಗೊತ್ತಿಲ್ಲಮ್ಮ ಅಲ್ವಾ? ಆ ಒಂದು ದಾಂಪತ್ಯ ನೋಡೋಕ್ಕೆ ಪೇರ್ ಹೆಂಗಿತ್ತು, ಅಯ್ಯಯ್ಯೋ ರಾಜ್ಕುಮಾರ್ ಎಷ್ಟು ಚಂದ, ಪಾರ್ವತಮ್ಮ ಯಾಕಂದ ಅಂದರೆ, ಆದರೂ ಮಹಾಲಕ್ಷ್ಮಿ ಥರ ಇದ್ದು ಹೆಸರು ಮಾಡಿ ಈ ಸಮಾಜಕ್ಕೆ ಒಂದು ಕೊಡುಗೆಯನ್ನು ಕೊಟ್ಟು ಕೂಡ ಹೋಗಿದ್ದಾರೆ. ಇಲ್ಲಿ ಅಂದ ಚಂದ ಬರಲಿಲ್ಲ, ಆಚರಣೆಯನ್ನು ಎಷ್ಟು ಒಂದು ಅರ್ಥಗರ್ಭಿತವಾದ ಜೀವನವನ್ನು ನಡೆಸಿದ್ರು ಅಂತ ನಾವೆಲ್ಲರೂ ಕೂಡ ಜ್ಞಾಪಕ ಮಾಡ್ಕೊಳ್ತಕ್ಕಂಥ ಮಟ್ಟಕ್ಕಿದೆ. ಅಂದರೆ ಅವರ ಹಣೆಯಲ್ಲಿದ್ದಂಥ ಕುಂಕುಮ. ಈಗ ನಾನೆಲ್ಲ ಕುಂಕುಮ ಹಾಕ್ಕೊಳ್ಳಿ ಅಂತ ನಾನು ಅಡ್ವೈಸ್ ಮಾಡ್ತಾ ಇಲ್ಲ. ನೀವು ಒಂದು ಅರ್ಥ ಮಾಡ್ಕೋಬೇಕು, ಪ್ರತಿ ಹೆಣ್ಣು ನೆಮ್ಮದಿ ಬೇಕು ಅಂತ ಯಾರು ಬಯಸಲ್ಲಮ್ಮ? ಎಲ್ಲರೂ ಬಯಸ್ತಾರೆ. ನೆಮ್ಮದಿ ಇದ್ದರೆ ಆರೋಗ್ಯ ಚೆನ್ನಾಗಿರುತ್ತೆ, ಆರೋಗ್ಯ ಚೆನ್ನಾಗಿರೋ ದಾಂಪತ್ಯ ಚೆನ್ನಾಗಿರುತ್ತೆ. ಎಲ್ಲದಕ್ಕಿಂತ ಇನ್ನೊಂದು ವಿಷಯ ಏನು ಅಂದರೆ, ಹೆಣ್ಣಿಗೆ ಶಕ್ತಿ ತುಂಬ ಚೆನ್ನಾಗಿರಬೇಕು ಅಂದರೆ ಹಣೆ ಬೊಟ್ಟಿಂದ ಮಾತ್ರ ಸಾಧ್ಯ. ಹೆಣ್ಣಿಗೆ ಶಕ್ತಿ ಚೆನ್ನಾಗಿರಬೇಕು ಅಂದರೆ ಶಕ್ತಿ ಬೇಕು ಅಂತ ಬೇಡ ಅಂತ್ಯ? ಬೇಕು. ಹಾಗಿರಬೇಕಾದ್ರೆ ಬೊಟ್ಟಿಟ್ಕೊಂಡ ತಕ್ಷಣ ಶಕ್ತಿ ಬರುತ್ತಾ? ಪ್ರಯತ್ನ ಮಾಡಿ. ಇನ್ನೂ ಮುಂದುವರೆದ ಭಾಗ ಹೇಳ್ತಾ ಹೋಗ್ತೀನಿ. ಹೆಣ್ಣಿಗೆ ಶಕ್ತಿ ಬಂದಾಗ ಏನಾಗುತ್ತೆ ಅಂದರೆ, ತನ್ನದೇ ಆದ ರೀತಿ ನೀತಿಗಳನ್ನು, ನಿಯಮವನ್ನು ಬದಲಾವಣೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಹೋದಾಗ ಗಂಡ ಹಿಂದೆ ಬಂದೇ ಬರ್ತಾನೆ. ಹೆಣ್ಣು ಬದಲಾವಣೆಯ ರೂಪವನ್ನು ತಾಳಲಿಲ್ಲ ಅಂದರೆ ಗಂಡ ಹಿಂದೆ ಬರೋದೇ ಇಲ್ಲ. ಈ ದಾಂಪತ್ಯಕ್ಕೆ ಹಿನ್ನಡೆ ಯಾವುದು ಅಂದರೆ ಹೆಂಡತಿ ಹಿಂದೆ ಗಂಡ ಇರಬೇಕು. ಇದು ತಿಳ್ಕೊಳ್ಳೋದು ತುಂಬ ಕಷ್ಟ ಅಂತ ಅನ್ಕೋಬೇಡಿ. ಯಾಕೆ ಅಂತಂದರೆ ನಾವು ಎಲ್ಲದಕ್ಕೂ ಒಂದೊಂದನ್ನು ಅರ್ಥವನ್ನು ಕೊಟ್ಕೊಂಡು ಬದುಕ್ತಾ ಇದ್ದೀವಿ. ಆದರೆ ಅರ್ಥವನ್ನು ನಾವು ಗಮನಿಸ್ಕೊಳ್ತಾ ಇರ್ತಕ್ಕಂಥದ್ದೇ ಒಂದು ದುಃಖಕರವಾದ ಸಂಗತಿ. ಇದರ ಜೊತೆಗೆ ಮನಸ್ಸು ಶಾಂತವಾಗಿರ್ತಕ್ಕಂಥ ಲೆಕ್ಕಾಚಾರಕ್ಕೆ ಹಣೆಗೆ ಇಟ್ಕೊಂಡು ಕರಣಿ ಮುಂದೆ ನಿಂತ್ಕೊಂಡಾಗ ಖುಷಿ ಆಗುತ್ತಾ ಇಲ್ಲಮ್ಮ? ಆಗತ್ತಲ್ಲ? ಅದೇ ನೀವು ಬೆಳಗ್ಗೆ ಎದ್ದ ತಕ್ಷಣ ಹಣೆಗೂ ಹಿಡದೆ ತಲೆನೂ ಬಾತ್ಯ ಎದ್ದು ನೋಡಿದ್ರೆ ಅಯ್ಯಯ್ಯೋ ಓಡೋಬಿಡ್ಬೇಕು ಅನ್ನಿಸತ್ತೆ. ಇಷ್ಟೇ ವ್ಯತ್ಯಾಸ. ಸಾಕ್ಷಾತ್ ಮಹಾಲಕ್ಷ್ಮಿ ಆಗಬೇಕು ಅಂತಕ್ಕಂಥದ್ದು ಕುಂಕುಮದ ಮೂಲಕ ಪ್ರಾರಂಭ ಮಾಡಿ, ಇನ್ನು ಎರಡನೇ ಸ್ಟೇಜ್ಗೆ ಹೋಗಬೇಕಾದ್ರೆ ತಲೆಯಲ್ಲಿರ್ತಕ್ಕಂತಹ ಮೆದುಳು ಅಂತಕ್ಕಂಥದ್ದು ನಮಗೆ ತುಂಬ ಶಾಂತವಾಗಿರಬೇಕು. ಹೌದಲ್ಲಮ್ಮ? ಈ ಶಾಂತವಾಗಿರಬೇಕು ಅಂತಕ್ಕಂಥದ್ದು ಪ್ರತಿಯೊಬ್ಬರು ಇಷ್ಟಪಟ್ಟರೂ ಕೂಡ ಶಾಂತವಾಗಿಲ್ಲ. ಕುಂಕುಮ ಇಟ್ಕೊಂಡಾಯ್ತು ಗುರುಗಳೇ, ಶಾಂತವಾಗಿದ್ದೀನಾ? ನಿಮಗೆ ಒಂದು ಆಕರ್ಷಣೆ ಬಂತು. ಕುಂಕುಮದಿಂದ ಏನು ಬರುತ್ತೆ? ಆಕರ್ಷಣೆ. ಇವತ್ತು ನನ್ನ ಹೆಂಡತಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ಒಂದು ಭಾಗ. ಯಾರೇ ಆಗಲಿ ಮಕ್ಕಳು ಕುಂಕುಮ ಇಟ್ಕೊಂಡು ತೋರಿಸಿದ್ರೆ ಅಯ್ಯೋ ನನ್ನ ಮಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ಅಂತ ತಂದೆ ತಾಯಿ ಖುಷಿ ಪಡ್ತಾರೆ. ಕೊನೆಗೆ ಅವರೇ ನಾನು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀನಲ್ವ ಅಂತ ಖುಷಿ ಪಡ್ತಾರೆ. ಇದಕ್ಕಿಂತ ದೊಡ್ಡ ಟಾನಿಕ್ ಇನ್ನೊಂದು ಏನು ಬೇಕು? ಈಗ ಇದು ಪ್ರತಿದಿನ ಅರಿವಿಗೆ ಬರಬೇಕು. ಇಲ್ಲ ನಾನು ಹೀಗೆ ಇರಬೇಕು, ನಾನು ಹೀಗೆ ಕಾಣಿಸ್ಬೇಕು ಅಂತಕ್ಕಂಥದ್ದು ಪ್ರತಿದಿನ ಹೆಣ್ಣಿಗೆ ಬಂದುಬಿಟ್ರೆ ಅವರಂಥ ಸಾಕ್ಷಾತ್ ಮಹಾಲಕ್ಷ್ಮಿ ಇನ್ನೊಂದಿಲ್ಲ. ಯಾಕೆ ಅಂದರೆ ಯಾರಿಗೆ ಕೋಪವಿಲ್ಲವೋ ಅವರೇ ಮಹಾಲಕ್ಷ್ಮಿ. ಒಪ್ಕೋಬೋದಲ್ಲಮ್ಮ? ಹಾಗಿರಬೇಕಾದ್ರೆ ನಾವು ಎರಡನೇ ವಿಚಾರಕ್ಕೆ ಬರೋದೇ ಆದ ಲೆಕ್ಕಾಚಾರಕ್ಕೆ ಬಂದಾಗ ಆ ಕುಂಕುಮದ ಜೊತೆಗೆ ನಮ್ಮ ಎರಡು ಕೈಗಳನ್ನು ಬಳಸುವ ವಿಧಾನವನ್ನು ಕಲಿಬೇಕು. ಹೆಣ್ಣಿನ ಎರಡು ಕೈಗಳನ್ನು ಬಳಸುವ ವಿಧಾನ ಗೊತ್ತಿರಬೇಕು. ಮೊದಲನೇದಾಗಿ ಕೈ ಬಳಸಬೇಕು ಅಂದರೆ ಸುಮ್ಮನೆ ಕೈ ಬಳಸೋಕ್ಕಾಗಲ್ಲ. ಕೈ ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ಬೇಕು. ಅದಕ್ಕೊಂದು ಅಂದವಾಗಿ ಬಳೆ ಹಾಕ್ಕೋಬೇಕು. ಅಂದವಾಗಿ ಬಳೆ ಹಾಕ್ಕೊಂಡಾಗ ಸುಮ್ಮನೆ ನೋಡ್ಕೊಳ್ಳೋಂಗಾಗತ್ತೆ.
ಆ ಶಬ್ದ ಕೇಳಿದ್ರೆ ಒಂಥರ ಖುಷಿ ಆಗತ್ತೆ. ಅದು ಗಂಡಿಗೂ ಹೌದು ಹೆಣ್ಣಿಗೂ ಹೌದು, ಹೌದಲ್ಲ? ಹೌದು. ಈ ಬಳೆ ಹಾಕ್ಕೊಂಡ್ಮೇಲೆ ಏನು ಹೇಳುತ್ತೆ ಅದು ಅಂದರೆ ಏನಾದ್ರು ಮಾಡೋಣ ಅನ್ಸುತ್ತೆ. ಎಷ್ಟು ಅರ್ಥ ಇದೆ ಸ್ವಲ್ಪ ಯೋಚನೆ ಮಾಡಿ. ಬಳೆ ಹಾಕ್ಕೊಂಡ್ಮೇಲೆ ಏನಾದ್ರು ಮಾಡೋಣ ಅನ್ಸುತ್ತೆ. ಈ ಮಾಡೋ ಕೈಯನ್ನು ಬಳಸುವುದು ಇದೆಯಲ್ಲ, ಇದಮ್ಮ ನಿನ್ನ ತಂಪಾಗಿ ಮಾಡುವಂಥ, ಮೆದುಳನ್ನು ತಂಪಾಗಿರಿಸುವಂಥದ್ದು ಹೆಣ್ಣಿನ 2 ಕೈಗಳು ಕೆಲಸವನ್ನು ಮಾಡುತ್ತಿರಬೇಕು, ಅಲುಗಾಡುತ್ತಿರಬೇಕು. ಹಂಗಂತ ಕೆಲಸ ಮಾಡ್ತಾನೇ ಇರಿ ಅಲ್ಲ. ಮೆದುಳು ತಂಪಾಗಿರಬೇಕು ಅಂದರೆ 2 ಹೆಣ್ಣುಗಳ ಕೈಯಲ್ಲಿ ಬಳೆಗಳ ಶಬ್ದ, ಅದರ ಜೊತೆಗೆ ಕೆಲಸ. ಯಾವುದು? ಗಂಡನ ಜೊತೆಯಲ್ಲಿ ಮಾಡುವ ಕೆಲಸ. ಪ್ರಥಮದಲ್ಲಿ ಹೇಳ್ಕೊಡ್ತೀನಿ. ಗಂಡನ ಜೊತೆಯಲ್ಲಿ ಮಾಡುವ ಕೆಲಸ ಯಾವುದು? ಏನದು? ತಂಪಾಗಿರಬೇಕು ಮೆದುಳು, ಹೌದಲ್ಲಮ್ಮ? ಈ ಗಂಡನ ಜೊತೆಯಲ್ಲೇ ನಡಿಬೇಕು ಈ ಕೆಲಸ ಅಂತಕ್ಕಂತಹ ಒಂದು ವಿಚಾರವನ್ನು ತಿಳ್ಕೊಂಡಾಗ ಈ ಒಂದು ವಿಷಯಕ್ಕೆ ಇದು ಮನಸ್ಥಿತಿ ದೃಢಕಾಯವಾಗಿರಬೇಕು. ಪ್ರತಿದಿನ ನಾನು ಹೀಗೆ ಇರಬೇಕು, ಹೀಗೆ ನಡ್ಕೋಬೇಕು ಅಂತ ಫಿಕ್ಸ್ ಆಗಬೇಕು. ಏನು? ಶಾಂತವಾಗಿರಬೇಕು, ಪ್ರಸನ್ನತೆಯಾಗಿರಬೇಕು, ಸಂತೋಷವಾಗಿರಬೇಕು, ನಗ್ನಗ್ತಾ ಇರಬೇಕು. ಹೆಣ್ಣಿಗೆ ಬೇಕಲ್ಲ ಇದು. ಇದು ಏನಕ್ಕೆ ಅಂದರೆ ಸದಾ ಯೌವನ ಭರಿತವಾಗೇ ಇರಬೇಕು ಹೆಣ್ಣು. ವಯಸ್ಸಾಯಿತು ಅಂತ ಕಾಣೋದೇ ಬೇಡ, ಹೇಳೋದೇ ಬೇಡ. ವಯಸ್ಸು ಅಂದರೆ ಮರ್ತೋಗಿದ್ದೀನಿ ಆಮೇಲೆ ಹೇಳ್ತೀನಿ ಅನ್ನಬೇಕು, ಆ ರೀತಿ ಇರಬೇಕು ಹೆಣ್ಣಿನ ವಯಸ್ಸು. ಹೇಳಬಾರ್ದು ಯಾರು ವಯಸ್ಸನ್ನು. ಎಷ್ಟಿರ್ಬೋದು ನನಗೆ ಗೊತ್ತಿಲ್ಲ, ಯೋಚನೆ ಮಾಡಿ ಹೇಳ್ತೀನಿ ಅನ್ನಬೇಕು. ಇದು ಗೌಪ್ಯತೆಯನ್ನು ಕಾಪಾಡ್ಕೊಳ್ತಕ್ಕಂಥದ್ದೇ ದೈವಾನುಗ್ರಹ ಅಂತ ಹೇಳ್ತಾರೆ. ಈಗಲೂ ಎಷ್ಟೋ ಜನ ಇದ್ದಾರೆ ಮಹಿಳೆಯರು, ಇಲ್ಲ ಅಂತಿಲ್ಲ. ಏನಮ್ಮ? ಇದ್ದಾರೆ. ನಾವು ಯಾಕೆ ಆಗಿಲ್ಲ, ನಾವು ಯಾಕೆ ಇರಬಾರ್ದು? ಪ್ರಯತ್ನ ಮಾಡಿ. ಮಾಡಬೇಕು ಅಂತ ಬೇಡ ಅಂತ್ಯ? ಮಾಡಬೇಕು ಅಂತಕ್ಕಂತಹ ಒಂದು ವಿಚಾರಕ್ಕೆ ಅದೇ ರೀತಿಯಾಗಿ ಈಗ ಕೈಗೆ ಬಳೆ ಹಾಕ್ಕೊಂಡಾಯಿತು. ಹಾಕ್ಕೊಂಡ ಮೇಲೆ ಅದಕ್ಕೆ ತಕ್ಕಂತೆ ಹಣೆಗೆ ಇಟ್ಟಾಯಿತು. ಈಗ 3ನೇ ಭಾಗಕ್ಕೆ ಬಂದರೆ ಮನೆಯಲ್ಲಿ ಇರ್ತಕ್ಕಂತಹ ಮಣ್ಣು ಕೆಂಪು ಅಂತ ಹೇಳಾಯಿತು, ಹೋಲಿಕೆ ಆಗ್ತಕ್ಕಂಥದ್ದು. ಭೂಮಿಯನ್ನು ಹೆಣ್ಣಿಗೆ ಹೋಲಿಕೆ ಕೊಟ್ಟಾಯಿತು. ಈಗ ಆ ಮನೆಯಲ್ಲಿರುವ ಮಣ್ಣು ಎಲ್ಲ ಮನೆಯಲ್ಲೂ ಒಂದೇ ಬಣ್ಣದ ಮಣ್ಣಿಲ್ಲ, ಹೌದಲ್ಲ? ಎಲ್ಲ ಮನೆಯಲ್ಲೂ ಕೆಂಪು ಮಣ್ಣೇ ಇಲ್ಲ. ಕಪ್ಪು ಮಣ್ಣಿದೆ, ಕೆಂಪು ಕಪ್ಪು ಮಿಶ್ರಿತ ಮಣ್ಣಿದೆ, ಬಿಳಿ ಮಣ್ಣಿದೆ. ಸೈಟ್ ತಗೊಳ್ಳುವಾಗ ಮಣ್ಣು ನೋಡಿ ಸೈಟ್ ತಗೋಬೇಕು ಅಂತ ಗೊತ್ತಿದ್ದೇನಮ್ಮ? ಸೈಟನ್ನು ಮಣ್ಣು ನೋಡಿ ತಗೋಬೇಕು ಅಂತ ಯಾರಿಗಾರು ಗೊತ್ತಿದೆಯಾ? ಅಪ್ರಾಣೆ ಇಲ್ಲ. ವಾಸ್ತು ಪ್ರಕಾರ ಮಾತ್ರ ಗೊತ್ತು. ತಗೊಳ್ತಕ್ಕಂಥ ಸೈಟಲ್ಲಿ ಮಣ್ಣು ಯಾವ ಬಣ್ಣ ಇರಬೇಕು ಇದೆ. ಇದು ನಮಗೆ ಎಷ್ಟು ಮಟ್ಟಕ್ಕೆ ಆರೋಗ್ಯವನ್ನು ಕೊಡುತ್ತೆ ಈ ಮಣ್ಣು, ಇದನ್ನು ನೋಡಿ ತಿಳ್ಕೋಬೇಕು. ಇಲ್ಲಿ ಹೆಸರು ಬಲಕ್ಕೆ ಮನೆ ಕಟ್ಟಕ್ಕೆ ಹೋಗೋದು ನಾವು. ಮಣ್ಣಿನ ಬಣ್ಣ ಯಾವುದು, ಆ ಬಣ್ಣ ನಮ್ಮ ಮನೆ ಹೆಂಗಸರು ಅಂತ ಮನೆಗೆ ಹೋಗ್ತೀವಲ್ಲ, ಹೆಂಗಸರು ತಾನೇ ಮನೆ ಇರೋದು. ಆ ಹೆಂಗಸಿಗೆ ಹೊಂದಾಣಿಕೆ ಆಗುವ ಮಣ್ಣು ಇದೆಯಾ? ಇಲ್ಲ ಅಂದ್ರೆ ಏನು ಮಾಡೋದು? ಅದೇ ಪ್ರಶ್ನೆ. ಅದೇ ನಮ್ಮ ಬೇರೆಯವ್ರಿಗಿರ್ತಕ್ಕಂಥ ವಿಶೇಷವಾದ ಪ್ರಶ್ನೆ. ಏನಂದರೆ ನಿಮ್ಮ ಕಟ್ಟಲಿರುವ ಮನೆ ಇರುವಂತಹ ಮಣ್ಣಿನ ಬಣ್ಣ, ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಹೆಂಡತಿ ಸೇರಿಸಿರುವಂತಹ ಹೋಲಿಕೆಗೆ ಓಕೆ ಆಗಿದೆಯಾ ಅಂತ ನಿವೇಶನವನ್ನು ನೀವು ಪಡೆದುಕೊಂಡಿದ್ದೀರಾ? ಹೆಸರು ಬಲಕ್ಕೂ ಬೇಡ, ಶಾಸ್ತ್ರನೂ ಬೇಡ, ಮನೆ ಕಟ್ಬೋದು. ಇದನ್ನು ನಾವು ತಿಳ್ಕೊಂಡ್ರೆ ಹಾಗಂತ ಅದು ಮಾಡಬಾರ್ದು ಅಂತಲ್ಲ, ಮಾಡಿ. ಆದರೆ ಎಲ್ಲ ಧರ್ಮದವರು ಶಾಸ್ತ್ರ ಮಾಡೇ ಮನೆ ಕಟ್ಟಲ್ಲ, ಕೆಲವರು ಹಾಗೆ ಕಟ್ತಾರೆ, ಹೌದಲ್ಲಮ್ಮ? ಅಂದರೆ ನಮ್ಮ ವೈಯಕ್ತಿಕವಾಗಿರ್ತಕ್ಕಂಥ ಅನುಸಾರಗಳನ್ನ, ಶಾಸ್ತ್ರಗಳನ್ನ ಬಿಡಬೇಕು ಅಂತ ನಾನು ಹೇಳ್ತಾ ಇಲ್ಲ, ಮಾಡಿ. ಆದರೆ ಮುಖ್ಯ ಏನಿರಬೇಕು? ಆ ಮಣ್ಣಿನ ವರ್ಣ ಕರೆಕ್ಟ್ ಇದೆಯಾ? ಇಲ್ಲ ಅಂದರೆ ಸೈಟ್ ಚೆನ್ನಾಗದೆ ಸ್ವಾಮಿ, ಎಲ್ಲದಕ್ಕೂ ಅನುಕೂಲ ಇದೆ, ನೀವು ಮಣ್ಣು ಹೇಳ್ಬಿಟ್ರೆ ನಾವೇನು ಮಾಡೋಣ, ತಲೆ ಕೆಡಿಸ್ಕೊಳಕ್ಕಾಗತ್ತಾ ಅಂತ ಅಂದ್ಕೊಳ್ಳೋದು ಬೇಡ. ಅಕಸ್ಮಾತ್ ಅದಿಲ್ಲ ಅಂದಮೇಲೆ ಆ ಮಣ್ಣನ್ನು ಹೋಲಿಕೆ ಆಗ್ತಕ್ಕಂಥ ಇನ್ಯಾವ ಮಣ್ಣನ್ನು ಅದಕ್ಕೆ ನಾವು ಫಿಲ್ ಮಾಡಬೇಕು, ಎಲ್ಲಿ ಫಿಲ್ ಮಾಡಬೇಕು, ಎಷ್ಟು ಪ್ರಮಾಣ ಫಿಲ್ ಮಾಡಬೇಕು, ಅದನ್ನು ಕಲ್ತ್ಕೊಂಡಾಗ ಅದು ಶಾಸ್ತ್ರಾಧಾರಿತವಾಗಿ ನಿಮ್ಮ ಕುಟುಂಬಕ್ಕೆ ಅನ್ವಯ ಆಗ್ತಕ್ಕಂತಹ ಮಣ್ಣನ್ನು ನಾವು ಪರಿವರ್ತನೆ ಮಾಡ್ತಕ್ಕಂಥದ್ದು. ಮಗುವನ್ನು ಪರಿವರ್ತನೆ ಮಾಡಬೇಕು, ಭೂಮಿಯನ್ನು ಪರಿವರ್ತನೆ ಮಾಡಬೇಕು, ಮದುವೆ ಮಾಡಿಕೊಂಡಂಥ ಗಂಡು ಹೆಣ್ಣನ್ನು ಪರಿವರ್ತನೆ ಮಾಡಬೇಕು. ಇದೇ ರೀ ನಮ್ಮ ಭಾರತೀಯ ಸಂಸ್ಕಾರದ ಒಂದು ಮೂಲಾರ್ಥ. ಏನು ಹೇಳ್ತೀಯಮ್ಮ? ಈ 3 ಸೆಕ್ಷನಲ್ಲಿ ನಾವು ಎಡವಿದ್ದೀವಿ. ಈಗ ನೀವು ಹಿಂದಿನಿಂದ ಮಾಡ್ಕೊಂಡು ಬಂದದ್ದನ್ನು ಅದನ್ನೇ ಫಾಲೋ ಮಾಡ್ತೀವಿ, ಅದೇ ಸತ್ಯ ಅನ್ನೋದೇ. ಆದರೆ ಈಗ ಮಣ್ಣಿನ ವಿಚಾರವನ್ನು ತಿಳ್ಕೊಂಡ್ರಿ, ಮಗುವಿನ ವಿಚಾರ ತಿಳ್ಕೊಂಡ್ರಿ, ಗಂಡು ಹೆಣ್ಣಿನ ವಿಚಾರ ತಿಳ್ಕೊಂಡ್ರಿ. ಈ 3 ವಿಷಯಗಳನ್ನ ನೀವು ತಿಳ್ಕೊಂಬಿಟ್ರೆ ಈ ಹೃದಯದಲ್ಲಿ ಇದು ಫಿಕ್ಸ್ ಆಗಿಬಿಟ್ಟಿದೆ. ಏನು? ನಮಗೆ ಗೊತ್ತಿರ್ತಕ್ಕಂತಹ ವಿಚಾರ
ಯಾರಿಗೂ ಗೊತ್ತಿಲ್ಲ ಅಂತೆಲ್ಲ. ವಾತ ಪಿತ್ತ ಕಫ ಇವು 3 ಸಹೋದರರು, ಇವರು ಬ್ರದರ್ಸು. ಇವರು 3 ಜನ ಹೃದಯದಲ್ಲಿ ಫಿಕ್ಸ್ ಆಗಿಬಿಟ್ಟಿದ್ದಾರೆ. ಈಗ ಅವರನ್ನು ನಾವು ಹೊರಗೆ ತರೋದಕ್ಕೆ ಪ್ರಯತ್ನ ಮಾಡೇ ಇಲ್ಲ. ನಿನ್ನೆ ಹೇಳಿದಂತಹ ವಿಚಾರಕ್ಕೂ ಇವತ್ತು ನಿಮ್ಮ ಹೃದಯದಲ್ಲಿರ್ತಕ್ಕಂತಹ ಈ 3 ಅವು ರೋಗಗಳ ರೀತಿಯಲ್ಲಿ ನಮ್ಮನ್ನು ಅಟ್ಯಾಕ್ ಮಾಡಿ ನಿಲ್ಲಿಸ್ಕೊಂಡಿದೆ. ಆ ರೋಗದಿಂದ ಮುಕ್ತಿಯಾಗಿ ತರಬೇಕಂದ್ರೆ ಈ ಮಣ್ಣನ್ನು ನಾವು ಗೊತ್ತಿಸಬೇಕಾಗತ್ತೆ. ವಾತ ಪಿತ್ತ ಕಫ ಅನ್ನುವ ಸಹೋದರರನ್ನು ಹೊರಗಡೆ ಅಟ್ಟಬೇಕಾದ್ರೆ, ಅವರನ್ನು ಕಳಿಸ್ಬೇಕಾದ್ರೆ, ತೊಲಗಿಸ್ಬೇಕಾದ್ರೆ ನಾವು ವಾಸ ಮಾಡುವ ಮನೆಯ ಮಣ್ಣಿಗೂ ಹೃದಯದಲ್ಲಿ ಅಡಕವಾಗಿರುವ ಶತ್ರುಗಳಿಗೂ ನಾವು ಕಾಂಬಿನೇಷನ್ ಕೊಟ್ಟಾಗ ಆಟೋಮೆಟಿಕ್ಕಾಗಿ ಹೊರಗೆ ಹೋಗ್ತಾರೆ. ಅಂದರೆ ಅರ್ಥ, ನಮ್ಮ ರಕ್ತ, ದೇಹದಲ್ಲಿ ಹರಿಯುತ್ತಿರುವ ರಕ್ತ ರಸವತ್ತಾಗಿ ನಾವು ಪರಿವರ್ತನೆ ಮಾಡಬೇಕು. ನಮ್ಮ ರಕ್ತ ಏನಾಗಿರಬೇಕು? ರಸವಾಗಬೇಕು. ಅದು ದಪ್ಪ ಆದರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಬಿ ಪಿ ಬರುತ್ತೆ, ಏನೆಲ್ಲ ಬರುತ್ತೆ, ಎಲ್ಲ ರೋಗಗಳು ಬರುತ್ತೆ. ನಮ್ಮ ದೇಹದಲ್ಲಿ ಹರಿಯುತ್ತಿರುವ ರಕ್ತವನ್ನು ರಸವನ್ನಾಗಿ ಪರಿವರ್ತನೆ ಮಾಡಿದಾಗ, ನಮ್ಮ ದೇಹ ರಸವತ್ತಾಗಿದ್ದಾಗ, ಅದಕ್ಕೆ ಮದುವೆ ಮಾಡುವಾಗ ಹೆಣ್ಣು ಗಂಡು ಹೆಂಗಿರಬೇಕು ಅಂತ ಮಾತು ಹೇಳಿದ್ರೆ ಅಮ್ಮ, ಫಲಪುಷ್ಪದ ರೀತಿಯಲ್ಲಿರಬೇಕು ಅಂತ ಹೇಳ್ತಾರೆ. ಅಂದರೆ ಆಗ ತಾನೇ ಹರಳಿರೋ ಹೂವು ಹೆಣ್ಣು, ಆಗ ತಾನೇ ಮರದಲ್ಲಿ ಬಿಟ್ಟಿರ್ತಕ್ಕಂಥ ಒಂದು ಮಾಗಿರುವಂಥ ಒಂದು ಫಲವತ್ತಾಗಿರುವಂಥ ದೃಢಕಾಯವಾದ ಹಣ್ಣು ಗಂಡು. ಇವೆರಡನ್ನೂ ಪಕ್ಕಕ್ಕಿಟ್ಟರೆ ಯಾರಿಗೆ ಬೇಡ, ಯಾರಿಗೆ ಬೇಕು? ಹಾಗಿರಬೇಕಂತೆ ಮದುವೆಯಾಗೋ ಹೆಣ್ಣು ಗಂಡು ಸಿದ್ಧತೆ ಆಗಬೇಕು. ಅಯ್ಯೋ ಯಾಕೆ ಹೇಳ್ತೀಯಪ್ಪ, ನಾನು ಜಾಸ್ತಿ ಹೊತ್ತು ಕುತ್ಕೋಬೇಕಾ ನಿಂತ್ಕೋಬೇಕಂತ ಹೆಣ್ಣು ಕೇಳ್ತಾಳೆ ಫಸ್ಟೇ. ಯಾಕೆಂದರೆ ಸೊಂಟ ನೋವು. ಆಮೇಲೆ ಫಸ್ಟ್ ಗಂಡು ಕೇಳ್ತಾನೆ, ಬೇಗ ತಾಲಿ ಕಟ್ಸ್ಬಿಡಿ, ನನ್ನ ಕೈಲಿ ನಿಂತ್ಕೊಳ್ಳೋಕ್ಕಾಗಲ್ಲ. ಇವ್ರಿಗೆ ಮದುವೆ ಬೇಕಾ ಈ ಬಾಳ್ಗೆ? ಸೊಂಟ ನೋವು ಮೊದಲೇ. ಏನು ಮಾಡೋಕ್ಕೆ ಅದು ಪರಿಸ್ಥಿತಿ? ಸ್ವಲ್ಪ ಯೋಚನೆ ಮಾಡಿ. ಇಬ್ಬರಿಗೂ ಶಕ್ತಿನೇ ಇಲ್ಲ. ನೀವು ಕಷ್ಟಪಟ್ಟು ಶೋರೂಮಲ್ಲಿ ಬಟ್ಟೆ ತಂದು ಹಾಕ್ಬಿಟ್ಟು ಕೌಚ್ಬಿಟ್ಟು ಮೇಲೆ ಫೋಟೋ ತೆಗೆದಿದ್ದೆ, ಆಲ್ಬಮ್ ತುಂಬ್ಕೊಂಡಿದ್ದೆ. ಆದರೆ ಅವ್ರು ಮಾತ್ರ ತುಂಬ್ಕೊಂಡಿಲ್ಲ. ಈ ರೀತಿಯಾಗಿರ್ತಕ್ಕಂತಹ ವಿಚಾರಕ್ಕೆ ಯಾವ ಶಾಸ್ತ್ರ, ಯಾವ ಚೌಲ್ಟ್ರಿ, ಏನಕ್ಕೆ ಮದುವೆ? ಸ್ವಲ್ಪ ಯೋಚನೆ ಮಾಡಿ. ಯಾಕೆ ಅಂತಂದರೆ ನಾವು ಇದನ್ನು ಪರಿವರ್ತನೆ ಆಗೋದಕ್ಕೆ ಪ್ರಯತ್ನ ಮಾಡಬೇಕು ಅಂತ ಬೇಡ ಅಂತಿಮ್ಮ ಮಾಡಬೇಕು. ಈಗ ಇಷ್ಟೆಲ್ಲವನ್ನು ಸೇರಿ ಅದಕ್ಕಿಂತ ಮುಖ್ಯವಾಗಿ ಮನೆಯಲ್ಲಿರುವಂತಹ ಮಣ್ಣಿನ ಬಗ್ಗೆ ನಾವು ಗಮನ ತಗೋಬೇಕು ಅಂತಕ್ಕಂಥ ಲೆಕ್ಕಾಚಾರಕ್ಕೆ ಒಂದು ವಿಷಯವನ್ನು ನಾವು ತಿಳ್ಕೋಬೇಕಾಗತ್ತೆ. ಏನಪ್ಪ ಅಂತಂದರೆ, ಕೈಯನ್ನು ಬಳಸಬೇಕು, ಕೆಲಸ ನಡೀತಾ ಇರಬೇಕು, ಖುಷಿಯಾಗಿ ಇರಬೇಕು ಅಂತ ಹೇಳಿದೆ. ಪಾಪ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿ ಎಷ್ಟೋ ಹೆಂಗಸರು ರಪ್ಪಂತ ಹೋಗಿ ಸೋಫಾದ ಮೇಲೆ ಮಲ್ಕೊಂಡ್ಬಿಡ್ತಾರೆ, ತಿಂಡಿನೇ ತಿನ್ನಲ್ಲ. ಹೌದಾ ಇಲ್ವಾ? ಯಾಕೆ ಅಂದರೆ ಬೆಳಗ್ಗೆನೇ ಎದ್ದು ಮಕ್ಕಳಿಗೆ ಮಾಡಿ, ಗಂಡನಿಗೆ ಮಾಡಿ, ಡಬ್ಬಿ ತುಂಬಿ, ಮನೆ ಕ್ಲೀನ್ ಮಾಡಿ ಸಾಕಪ್ಪ ಸಾಕು ಅಂತ ರಪ್ ಅಂತ ಹೋಗಿ ಮಲ್ಕೊಂಡ್ಬಿಡ್ತಾರೆ. ಏನಕ್ಕೆ ಮಲ್ಕೋತಾರೆ? ಸುಸ್ತು. ಹೌದಾ? ಈಗ ಸುಸ್ತು ಏನು ಅಂದರೆ, ಕೆಲಸ ಮಾಡ್ತಾರೆ, ವಿಧಿ ಎಲ್ಲ ಮಾಡಲೇಬೇಕು. ಸುಸ್ತಾದಾಗ ಏನು ಮಾಡ್ತಾರೆ? ತಿಂಡಿನೂ ಬೇಡ, ಏನೂ ಬೇಡ, ಸದ್ಯ ಎಲ್ಲ ಹೋಗೋರೆಲ್ಲ ಬಾಗಿಲು ಹಾಕ್ಬಿಟ್ಟು ಮಲ್ಕೊಂಡ್ಬಿಡ್ತಾರೆ. ಯಾವಾಗ ಎಚ್ಚರ ಆಗುತ್ತೋ ಗೊತ್ತಿಲ್ಲ. ಈಗ ಆ ಮನೆಯಲ್ಲಿ ಹೆಣ್ಣಿಗೆ ಯಾಕೆ ಸುಸ್ತು ಬರ್ತಾ ಇದೆ ಅಂದರೆ, ಆ ಮನೆಯಲ್ಲಿರ್ತಕ್ಕಂಥ ಮಣ್ಣಿದೆಯಲ್ಲ, ಆ ನಿವೇಶನದಲ್ಲಿರ್ತಕ್ಕಂಥ ಮಣ್ಣಿದೆಯಲ್ಲ, ಆ ಮಣ್ಣಿಗೂ ಆ ಹೆಣ್ಣಿಗೂ ನಿಕಟವಾದ ಸಂಬಂಧ ಹೊಂದಿಲ್ಲ. ಈಗ ಇದನ್ನು ಯಾರು ಕಂಡುಹಿಡಿಯೋದು? ಕಂಡುಹಿಡಿಬೇಕು ಅಂತ ಬೇಡ ಅಂತೀಯಮ್ಮ? ಕಂಡುಹಿಡಿಬೇಕು. ಕೆಲವ್ರ ಮನೇಲಿ ನೋಡಿ, ಬೆಳಿಗ್ಗೆಯಿಂದ 24 hours ಮಲಗೋವರೆಗೂ ಅರ್ಧ ರಾತ್ರಿ ಕೆಲಸ ಮಾಡ್ತಿರ್ತಾರೆ, ನಿಲ್ಲೋದೇ ಇಲ್ಲ. ದಡ 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 ಅಂತ ಎಲ್ಲ ಒರೆಸಿ, ಚಿಲ್ಕನ್ನು ಒರೆಸಿ, ಬಾಗಿಲು ಒರೆಸಿ ಎಲ್ಲ ಮಾಡ್ತಾ ಇರೋದೇ, ನಿಂತ್ಕೊಳ್ಳೋದೇ ಇಲ್ಲ. ಅಲ್ಲಿ ಹಂಗೆ ದುಡಿತಾರೆ. ನಮ್ಗೆ ಯಾಕೆ ಆಯ್ತಾ ಇಲ್ಲ ಅಂತ ಇವರು ಯೋಚನೆ ಮಾಡ್ತಾರೆ. ಸೊ ಹಾಗಿದ್ದ ಮೇಲೆ ಈ ಶಕ್ತಿ ಅಂತಕ್ಕಂಥದ್ದು ನಮ್ಮ ಮನೆಯಲ್ಲಿ ಎಷ್ಟು ಮಟ್ಟಕ್ಕೆ ನಮಗೆ ಗಂಡು ಹೆಣ್ಣಿನ ಆಸೆ ಒಂದೇ ರೀತಿ ಇರಬೇಕು ಅಂದರೆ, ಈ ಒಂದು ವಾಸ ಮಾಡ್ತಕ್ಕಂತಹ ಮನೆ ಎಷ್ಟು ಮಟ್ಟಕ್ಕೆ ಆ ಮಣ್ಣಿನಲ್ಲಿರ್ತಕ್ಕಂಥ ಶಕ್ತಿ, ನಮ್ಮ ದೇಹದಲ್ಲಿರ್ತಕ್ಕಂಥ ರಕ್ತ, ಇದು ದೇಹದ ಚಟುವಟಿಕೆಗಳಿಗೆ ಕಾರಣವಾಗತ್ತೆ. ದೇಹಕ್ಕೆ ಶಕ್ತಿ ಬೇಕು, ನಂಬರ್ 1. ಶಕ್ತಿ ಆದಮೇಲೆ ಚಟುವಟಿಕೆಗಳು ಏನಾದ್ರು ಮಾಡಬೇಕು, ಅದು ಮಾಡಬೇಕು, ಒರೆಸ್ಬೇಕು, ನೋಡಿ ದುಂಬೈತೆ ತೆಗಿಬೇಕು, ಪಾತ್ರೆ ಚೇಂಜ್ ಮಾಡಬೇಕು, ಡ್ರೆಸ್ ಚೇಂಜ್ ಮಾಡ್ಕೋಬೇಕು, ಸೊ ಈ ಟೈಮ್ ಆಯಿತು. ಈ ರೀತಿಯಾಗಿ ಚಟುವಟಿಕೆಗಳು ಸದಾ ಇರಬೇಕಲ್ವಾ? ಸೊ ಈ ಚಟುವಟಿಕೆ ಎಷ್ಟು ಜನ ಯೋಚನೆ ಮಾಡ್ತಾರೆ, ಸಾಕಪ್ಪ ಜೀವನ ಯಾರಿಗೆ ಬೇಕಾಗೈತಿ ಅನ್ನೋ ಮಟ್ಟಕ್ಕೆ ಹೋಗಿದ್ದೀವಿ ನಾವು. ಇದಕ್ಕೆ ಕಾರಣ
ನಮ್ಮ ದೇಹದಲ್ಲಿ ಇರ್ತಕ್ಕಂಥ ರಕ್ತಕ್ಕೂ ನಮ್ಮ ಮನೆಯಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಮನೆಯಲ್ಲಿರ್ತಕ್ಕಂಥ ಮಣ್ಣಿಗೂ ಎಷ್ಟು ನಿಕಟವಾದ ಸಂಬಂಧ ಇದೆ ಅಂತ ತಿಳ್ಕೊಳ್ತಕ್ಕಂಥ ಪ್ರಯತ್ನವನ್ನು ಪಟ್ಟರೆ ಇದೇನೋ ಹೊಸ ವಿದ್ಯೆ ಹೇಳ್ತಾ ಇದ್ದಾರೆ, ಇದೇನೋ ಹೊಸದು ಅನ್ನೋಕ್ಕೆ ಹೋಗಬೇಡಿ. ಕಾರಣ ಇಲ್ಲಿವರೆಗೂ ನೀವು ಏನೆಲ್ಲ ಮಾಡಿದ್ದೀರಾ, ಮಂತ್ರ ಹೇಳಿದ್ದೀರಾ, ಪೂಜೆ ಮಾಡಿದ್ದೀರಾ, ದೇವಸ್ಥಾನಕ್ಕೆ ಹೋಗಿದ್ದೀರಾ, ಏನೆಲ್ಲ ಮಾಡಿದ್ದೀರಾ, ನಿಮಗೆ ಶಕ್ತಿ ಬಂದಿದೆಯಾ ಸ್ವಲ್ಪ ಯೋಚನೆ ಮಾಡಿ. ಅಂದ ಮೇಲೆ ಈಗ ನಾನು ಹೇಳಿರ್ತಕ್ಕಂಥ ವಿಚಾರವನ್ನು, ಶಕ್ತಿಯನ್ನು ಪಡ್ಕೊಳ್ಳೋದಕ್ಕೆ ಹೆಣ್ಣು ಏನಾಗಿ ಬದಲಾವಣೆ ಆಗಬೇಕು ಅಂತಕ್ಕಂಥ ವಿಚಾರವನ್ನು ನೀವು ತಿಳ್ಕೊಂಡಾಗ, ಪರಿವರ್ತನೆ ಮಾಡಿಕೊಂಡಾಗ ಆ ಶಕ್ತಿ ನಿಮಗೆ ಬರುತ್ತೆ. ಇದೇ ಭಗವಂತನ ಒಂದು ಡೆಪಾಸಿಟ್. ಇದೀಗ ಹೊಸದುರ್ಗದಿಂದ ಸರೋಜಾ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ? ನಮ್ಮ ಮಗಳ ಬಗ್ಗೆ ಕೇಳಬೇಕಾಯ್ತು. ನಿಮ್ಮ ಮಕ್ಕಳ ನಕ್ಷತ್ರ ತಿಳಿಸಿ ಅಂತ. ಮಗ ನಕ್ಷತ್ರ ಸಿಂಹ ರಾಶಿ ಮೇಡಮ್ ಅವರೇ. ಗುರುಜಿ ಇದ್ದಾರೆ, ನಿಮ್ಮ ಪ್ರಶ್ನೆ ಏನು ಅಂತ? ಹಲೋ, ಹರಿ ಓಂ ಗುರುಗಳೇ. ನಾರಾಯಣ. ಯಾರ ಬಗ್ಗೆ ಬೇಕಮ್ಮ? ಮಗಳ ಬಗ್ಗೆ ಗುರುಗಳೇ. ಎಷ್ಟು ವಯಸ್ಸು ಮಗಳಿಗೆ? ಮಗಳಿಗೆ 32 ವರ್ಷ ಗುರುಗಳೇ. ಮದುವೆ ಆಗಿದೆ, ಒಂದ್ ಮಗು ಇದೆ. ಮಗಳು ಎಷ್ಟು ವರ್ಷ ಆಯಿತು ಮದುವೆ ಆಗಿ? ಅಂತ ಕೃತಿಕಾ ನಕ್ಷತ್ರ. ಅಲ್ಲ, ಮದುವೆ ಆಗಿ ಎಷ್ಟು ವರ್ಷ ಆಯಿತು? ಮದುವೆ ಆಗಿ 5 ವರ್ಷ ಆಯ್ತು ಗುರುಗಳೇ. ಏನು ಬೇಕು ಅವಳ ಬಗ್ಗೆ ಇವಾಗ ನಿಮಗೆ? ಅವಳ ಬಗ್ಗೆ ಆರೋಗ್ಯ ಬಗ್ಗೆ, ಮೈ ಯಾವಾಗಲೂ ನವೆ ಆಗ್ತಿರುತ್ತೆ, ಎಲ್ಲದಕ್ಕೂ ನಿರಾಶೆ, ಯಾವ್ದಕ್ಕೂ ಎಫರ್ಟ್ ಆಗ್ತಾಳೆ, ಅವಳಿಗೇನು ಕೆಲಸನೂ ಆಗ್ತಿಲ್ಲ. ಏನು ಓದಿದ್ದಾಳೆ? ಯಾವಾಗ ಅವಳು BSc B.Ed ಮಾಡ್ಕೊಂಡಿದ್ದಾಳೆ ಗುರುಗಳೇ. ಅಲ್ಲ, ನೀವು ಇದೆಲ್ಲ ನೋಡ್ದೇನೆ ಮದುವೆ ಯಾಕೆ ಮಾಡಿದ್ರಿ? ನೀವ್ ಹೇಳ್ತಿರ್ತೀರಾ ಭಾನುವಾರ ಮದುವೆ ಮಾಡಿರೋದು. ಅಲ್ಲಪ್ಪ ಸರಿ, ಈಗ ನಿಮಗೆ ಮೊದಲು ಗೊತ್ತಿರ್ಲಿಲ್ವಾ ನಿಮ್ಮ ಮಗಳ ಮದುವೆ ಮಾಡುವಾಗ ಇದೆಲ್ಲ ಕೇಳಿಬೇಕು ಅಂತ ಗೊತ್ತಿರ್ಲಿಲ್ವಾ? ಇಲ್ಲ ಗುರುಗಳೇ, ನೀವು ಅವಾಗ ನಮಗೆ ಸಿಕ್ಕಿರ್ಲಿಲ್ಲ, ನಾನು ನೋಡಿಲ್ಲ. ಓಕೆ, ಹಾಗೆ ಒಂದು ನಿಮಿಷ ಕೇಳಿಸ್ಕೊಳ್ಳಿ. ಈಗ ನಿಮ್ಮ ಮಗಳಿಗೆ ಸಂಬಂಧಪಟ್ಟಂತಹ ಒಂದು ಚಿತ್ರ ತೋರಿಸ್ತೀನಿ, ಆಮೇಲೆ ಮಾತಾಡೋಣ. ಹಾಗೆ ಇರಿ ಒಂದು ಲೈನಲ್ಲಿ. ಏನಪ್ಪ ಅಂದರೆ ಆ ಚಿತ್ರವನ್ನು ಸ್ವಲ್ಪ ನೋಡಿ ಅಮ್ಮ. ಈಗ ಇದು ಏನು ಮೆಸೇಜ್ ಕೊಡ್ಬೋದು ಅಂತ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಏನು ಮೆಸೇಜ್ ಕೊಡ್ಬೋದು ಅಮ್ಮ ಇದು? ಈ ಚಿತ್ರವನ್ನು ನೋಡಿದ್ರೆ ಏನು ಮೆಸೇಜ್, ಸಂದೇಶ ಏನು ಕೊಡ್ಬೋದು? ತಾಳ್ಮೆ ಒಂದು ರೀತಿ ಕಾಣಿಸುತ್ತೆ. ಅಂದರೆ ಈ ಬುದ್ಧ ಅಂತಕ್ಕಂಥ ಎಲ್ರಿಗೂ ಗೊತ್ತು. ಇದು ಪ್ರಕೃತಿಗನುಸಾರವಾಗಿ ಮೇಲ್ಗಡೆ ಇರತಕ್ಕಂಥ ಆಕಾಶ ತತ್ವ, ಭೂತತ್ವವನ್ನು ಅಳವಡಿಸಿರ್ತಕ್ಕಂತಹ ಶಾಸ್ತ್ರ, ಮಂತ್ರ, ಯಂತ್ರ, ತಂತ್ರ ಇಲ್ಲದೆ ಇರತಕ್ಕಂಥವ್ರು ಯಾರು ಅಂದರೆ ಬುದ್ಧ. ಹೌದಾ? ಇವರು ಯಾವುದನ್ನು ನಂಬಿಲ್ಲ, ಯಾವುದನ್ನು ನಂಬೋದಿಲ್ಲ. ಇದೆಲ್ಲಕ್ಕೂ ಮೀರಿ ಯಾವುದು ಅಂದರೆ ನೇರವಾಗಿ ಕೂತಿರ್ತಕ್ಕಂಥ ಭಂಗಿ ಮಾತ್ರ. ಹೌದು. ಈಗ ಈ ನೇರವಾಗಿ ಕೂತ್ಕೊಳ್ಳೇಬೇಕು ಅಂದರೆ ಬೆನ್ನಿನಲ್ಲಿ ಇರುವಂತಹ ಶಕ್ತಿ ಇಡೀ ದೇಹವನ್ನು ರಿಪೇರಿ ಮಾಡುತ್ತೆ. ಬೆನ್ನಿನಲ್ಲಿರುವಂಥ ಶಕ್ತಿ ಇಡೀ ದೇಹವನ್ನು, ನಿಮ್ಗೆ ಏನು ಅಭ್ಯಾಸ ಇರಬೇಕು, ಹೆಂಗೆ ಚೆನ್ನಾಗಿರಬೇಕು, ಏನು ಖುಷಿಯಾಗಿರಬೇಕು, ಏನೇನು ಮಾಡಬೇಕು ನೀವು ಯಾರು ಹೇಳ್ಕೊಡೋದು ಬೇಕಾಗಿಲ್ಲ. ಆಟೋಮೆಟಿಕ್ಕಾಗಿ ಅಲ್ಲಿಂದ ಚಾರ್ಜಿಂಗ್ ಶುರುವಾಗತ್ತೆ. ಅಂದ ಮೇಲೆ ಕೂತ್ಕೊಳ್ತಕ್ಕಂಥದ್ದು ನೇರವಾಗಿ ಕೂತ್ಕೋಬೇಕು, ಬೆನ್ನು ಕೂತ್ಕೆ ನೇರವಾಗಿ ಇರಬೇಕು ಅಂತ ಯಾವ ಸ್ಕೂಲಲ್ಲೂ ಹೇಳಿಲ್ಲ. ಅಪ್ಪ ಅಮ್ಮನಿಗೂ ಗೊತ್ತಿಲ್ಲ. ಈಗ ಇವರು ಮದುವೆ ಮಾಡಿಬಿಟ್ರು, ಇನ್ನೊಂದು ವಿಗ್ರಹ ಬಂತು ಕೃತಿಕಾ ನಕ್ಷತ್ರದ್ದು, ಆ ಹುಡುಗಿ ಹೊಟ್ಟೆಯಲ್ಲಿ ಕೃತಿಕಾ ಬಂತು. ಇನ್ನು ಜೀವನ ಪರ್ಯಂತ ಬೇಡಪ್ಪ ಈ ಮದುವೆ, ಬೇಡಪ್ಪ ಮಕ್ಕಳು ಅನ್ನೋ ಮಟ್ಟಕ್ಕೆ ಆಲ್ರೆಡಿ ಹೊಟ್ಟೋಗಿದ್ದಾಳೆ ಮಗಳು. ಈಗ ಇಂತಹ ಮಕ್ಕಳನ್ನ ಮದುವೆ ಮಾಡಿ ಯಾವ ಪುರುಷಾರ್ಥಕ್ಕೆ ಮಕ್ಕಳು ಮಾಡ್ಕೋಬೇಕ್ರಿ? ಈ ಒಂದು ಸತ್ಯ, ನಮ್ಮ ಬೆನ್ನಿನ ಉರಿಯನ್ನು, ಅದಕ್ಕೆ ಬೆನ್ನುರಿ ಅಂತ ಹೇಳ್ತೀವಿ, ನಮ್ಮ ಬೆನ್ನಿನ ಭಾಗವನ್ನು ನೇರವಾಗಿ ಇಟ್ಕೊಂಡು ಕುತ್ಕೋಬೇಕು ಅಂತ ಮಕ್ಕಳಿಗೆ ಕಲಿಸಿದ್ದೀರಾ, ಗಂಡನಿಗೆ ಕಲಿಸಿದ್ದೀರಾ, ಹೆಂಡತಿಗೆ ಕಲಿಸಿದ್ದೀರಾ, ಯಾರಿಗೆ ಕಲಿಸಿದ್ದೀರಾ? ಸ್ವಲ್ಪ ಯೋಚನೆ ಮಾಡಿ. ಪೂಜೆ ಮಾಡಿ ಮಂತ್ರ ಹೇಳಿ, ಪೂಜೆ ಮಾಡಿ ಮಂತ್ರ ಹೇಳಿ ಜೀವನ ಎಲ್ಲ ಇದೇ ಆಗೋಯ್ತು. ನೀವೇನಾಗಿದ್ದೀರಾ? ಏನೂ ಆಗಿಲ್ಲ. ಹಾಗಿದ್ದ ಮೇಲೆ ನಿಮ್ಮ ಆರೋಗ್ಯ ಏನಾಗುತ್ತೆ, ನಿಮ್ಮ ಮನಸ್ಸು ಏನಾಗುತ್ತೆ, ನಿಮ್ಮ ದಾಂಪತ್ಯ ಏನಾಗುತ್ತೆ, ನಿಮ್ಮ ಕುಟುಂಬ ಏನಾಗುತ್ತೆ, ಪ್ರಪಂಚ ಏನಾಗುತ್ತೆ? ಸ್ವಲ್ಪ ಯೋಚನೆ ಮಾಡಿ. ಇದು ಒಂದು ಸತ್ಯವನ್ನು ಯಾಕೆ ತಿಳ್ಕೊಳಕ್ಕಾಗ್ತಾ ಇಲ್ಲ ನಮ್ಮ ಭಾರತ ದೇಶದಲ್ಲಿ? ಈ ವ್ಯಕ್ತಿ ಕೂತ್ಕೊಳ್ತಕ್ಕಂಥದ್ದು ಏನಕ್ಕೆ ಕಲ್ತರು ಅಂದರೆ 5 ಜನ್ಮ ಎತ್ತಿರೋದು. ಎಷ್ಟು? 5. ನಾನು ಯಾರು ಅಂತ ತಿಳಿಯುವುದಕ್ಕೆ 5 ಜನ್ಮ ಎತ್ತಾಯ್ತಂತೆ. ನಾನು ಯಾರು ಅಂತ ತಿಳಿಯೋಕ್ಕೆ ನಾವು ಕುಂಡ್ಲಿ ತಗೊಂಡೋಗಿ ನನ್ನ ಮಗ ನೋಡಿ ಸರಿಯಾಗಿಲ್ಲ, ಮದುವೆ ಯಾವಾಗ ಆಯ್ತದೆ ಅಂತ 5 ನಿಮಿಷ ಕೇಳ್ತೀವಲ್ಲ. ಹೇಳೋರು ಎಂಥ ಅಜ್ಞಾನಿಗಳು, ಕೇಳೋರು ಯಾರು ಅಂತ ನೀವೇ ಯೋಚನೆ ಮಾಡಿ. 5 ನಿಮಿಷಕ್ಕೆ ಮುಗಿದೋಯ್ತು. ಇತಿಹಾಸವನ್ನು, ಒಂದು ಮಗು ಹುಟ್ಟಿದ್ರೆ ಆ ಮಗುವಿನ ಇತಿಹಾಸ ತಿಳ್ಕೊಬೇಕಂದ್ರೆ ಅಪ್ಪ ಅಮ್ಮ ಹೇಗೆ ಕೂತ್ಕೊಂಡಿದ್ರು, ಅವ್ರು ಹೇಗೆ ಊಟ ಮಾಡಿದ್ರು, ಈ ಸತ್ಯವೇ ಮಗು ಬಂದಿರುತ್ತೆ. ಆ ಮಗುನೂ ಆಲ್ಟ್ರೇಷನ್ ಮಾಡಲ್ಲ, ಅವರು ಆಲ್ಟ್ರೇಷನ್ ಆಗಿಲ್ಲ, ಮದುವೆಗಳು ಮಾಡಿಬಿಟ್ರು. ಇವರು ಮಾಡ್ಕೊಂಡ್ರು, ಅವ್ರಿಗೂ ಮಾಡಿದ್ರು. ಇಷ್ಟು ಸತ್ಯ ಅರ್ಥ ಆಗಿದೆ ಅಂತ ಅನ್ಕೋತೀನಿ.
ಅಮ್ಮ ನಿನಗೆ ಅರ್ಥ ಆಯ್ತಾ ಇವಾಗ ಬೇಜಾರಾಯ್ತಾ? ಅರ್ಥ ಆಗಿದೆ ನಿಮ್ಮ ಮಗಳು ಕೂತ್ಕೊಳ್ತಕ್ಕಂಥದ್ದು ಕರೆಕ್ಟಾಗಿ ಗಮನಿಸಿದ್ದೀರಾ? ಇಲ್ಲ ಕೂತ್ಕೊಳಲ್ಲ ಗುರುಗಳೇ. ಎಷ್ಟು ಹೇಳ್ತಿದ್ದೀನಿ ಪಾಲನೆ ಮಾಡು ಗುರುಗಳು ಈ ತರ ಅಮ್ಮ ಏನು ಹೇಳ್ತಿದ್ದಾರೆ ಅಂತ ಒಂದ್ ನಿಮಿಷ ಹೇಳ್ತಿದ್ದೀನಿ. ನೀನು ಏನು ಓದಿದ್ಯಮ್ಮ? ನಾನು 7ನೇ ಕ್ಲಾಸ್ ಗುರುಗಳೇ. ಅಮ್ಮ ಅದು ನಿನ್ನ ಹೊಟ್ಟೆಯಲ್ಲಿ ರಿಪೇರಿ ಆಗಬೇಕಾಗಿದ್ದು, ಈಗ ಪಾಲನೆ ಮಾಡು ಅಂದರೆ ನಿನ್ನ ಹೊಟ್ಟೆಯಲ್ಲಿ ರಿಪೇರಿ ಆಗಬೇಕಿತ್ತು, ನಿನಗೆ ಅವಾಗ ಗೊತ್ತಿಲ್ಲ. ಗೊತ್ತಿಲ್ಲ ಗುರುಗಳೇ. ಅಂದಮೇಲೆ ಈಗ ಅವಳು ಪಾಲನೆ ಎಲ್ಲಿ ಮಾಡ್ತಾಳೆ? ಅದು ನೀನು ಮಾಡಬೇಕಿತ್ತು, ನೀನು ಮಾಡಿಲ್ಲ, ಅವಳು ಮಾಡಲ್ಲ. ಈಗ ಅವಳ ಹೊಟ್ಟೆಲಿ ಹುಟ್ಟೈತೆ, ಅದಕ್ಕೆ ಕುತ್ತಿಗೆನೇ ಚೆನ್ನಾಗಿಲ್ಲ, ಅದು ಬಗ್ಗಿಸ್ಕೊಳುತ್ತೆ, ಅದು ಕುತ್ತಿಗೆ ಬಗ್ಗಿಸ್ಕೊಳುತ್ತೆ, ಇವಳು ಬೆನ್ನು ಬಗ್ಗಿಸ್ಕೊತಾಳೆ. ಹೌದಾ? ಹೌದು ಗುರುಗಳೇ. ಈಗ ಯಾವ ಎಕ್ಸಿಬಿಷನ್ ಕರ್ಕೊಂಡು ಹೋಗೋದು ಇದನ್ನು ತೋರ್ಸೋಕ್ಕೆ ಯೋಚನೆ ಮಾಡಿ ಸ್ವಲ್ಪ. ಹಾಂ, ಮದುವೆಗಳು ಮಾಡಿಬಿಡ್ತೀರಾ ಅಮ್ಮ. ಈ ಮದುವೆಗಳು ಮಾಡಿಸೋ ಕಮಂಗಿಗಳಿಗೆ ಇದು ಗೊತ್ತಾ? ಹೆಣ್ಣು ಗಂಡು ಕೂತ್ಕೊಳ್ಳೋ ಭಂಗಿಯಲ್ಲಿ ಹೆಣ್ಣು ಗಂಡು ಚೆನ್ನಾಗಿರ್ತಾರೆ ಅಂತ ಗೊತ್ತೇನಮ್ಮ? ಶಾಸ್ತ್ರ ಹೇಳೋರಿಗೆ, ಜ್ಯೋತಿಷ್ಯ ಹೇಳೋರಿಗೆ ಇವರಿಗೆಲ್ಲ ಯಾವ ಕಂಬಕ್ಕೆ ತೊಗೊಂಡು ಕಟ್ಟು ನಿಲ್ಲಿಸ್ಬೇಕು ಹೇಳಿ? ಆರೋಗ್ಯನೇ ಚೆನ್ನಾಗಿಲ್ಲ, ಕೂತ್ಕೊಳ್ಳೋದೇ ಗೊತ್ತಿಲ್ಲ ಅಂದಮೇಲೆ ಇನ್ನು ಖುಷಿಯಾಗೆಲ್ಲಿರ್ತಾರೆ ಅವರು? ತೂಕಡಿಸ್ತಾ ಇರ್ತಾರೆ. ಗಂಡನೇ ಎಲ್ಲೋ ಹೆಂಡ್ತಿನೇ ಎಲ್ಲೋ, ಹೆಂಡ್ತಿ ಗಂಡ ಬೇಡ, ಗಂಡನ ಹೆಂಡ್ತಿ ಬೇಡ, ಮತ್ತು ಮದುವೆ ಯಾಕೆ ಮಾಡ್ಕೊಂಡ್ರಿ? ಗೊತ್ತಿಲ್ಲ, ಮಾಡ್ಕೊಂಬಿಟ್ಟು ಯಾಕೋ ಸರಿ ಹೋಯ್ತಾ ಇಲ್ಲ ಅಂತಾರೆ. ಇದು ತಾನೇ ನಮ್ಮ ಜೀವನ. ನೀವು ಮಾಡಿರ್ತಕ್ಕಂಥ ತಪ್ಪು ಅಮ್ಮ. ಈಗ ನಿನಗೆ ವಿಷಯ ಗೊತ್ತಾಗಿದೆ ಅಂತ ಹೇಳ್ತೀನಿ. ಈಗ ಒಂದು ವಿಷಯ ತಿಳ್ಕೊಬೇಕು ನೀನು. ನಿಮ್ಮ ಯಜಮಾನ್ರು ಏನು ಮಾಡ್ತಾರಮ್ಮ? ಯಜಮಾನ್ರು ಪೇಪರ್ ಎಡಿಟರ್ ಆಗಿದ್ರು ಸರ್. ಅವರು ಇವಾಗಿಲ್ಲ, 4 ವರ್ಷ ಆಯ್ತು ಹೋಗಿ. ಏನಾಗಿತ್ತು ಹೋದಾಗ? ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಯ್ತು ಸರ್. ಎಲ್ಲಾಗಿದ್ದು? ಆಸ್ಪತ್ರೆಯಲ್ಲಿ, ಅಲ್ಲಿ ಬೆಂಗಳೂರು ಜಯದೇವ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ವಿ. ನಿಮ್ಮ ಮನೆ ಎಷ್ಟು ವರ್ಷದ್ದು? ಇದು ಅಲ್ಲೇ ಒಂದು 70-80 ವರ್ಷದ್ದು ಗುರುಗಳೇ. ಯಾರು ಕಟ್ಟಿದ್ದು? ಇದು ನಮ್ಮ ಮಾವರ ಅಪ್ಪರು. ಉತ್ತರ ದಕ್ಷಿಣ ಮನೆನಾ ಅದು? ಹೌದು ಹೌದು ಗುರುಗಳೇ. ನಿನ್ನೆ ಕೂಡ ಹೇಳಿದ್ದೀನಿ, ಹಾರ್ಟ್ ಅಟ್ಯಾಕ್ ಏನಕ್ಕಾಗತ್ತೆ, ಯಾವ ಕಾರಣಕ್ಕಾಗತ್ತೆ ನಿನ್ನೆ ಕೂಡ ಹೇಳಿದ್ದೀನಿ. ಆದರೂ ಕೂಡ ನೀವು ಅದೇ ಮನೇಲಿ ವಾಸ ಮಾಡ್ಕೊಳ್ತಿರೋ ಸರಿ. ಆದರೆ ತಿಳ್ಕೊಬೇಕಿತ್ತಲ್ವಾ, ಹಿರಿಯರು ಕಟ್ಟಿದ್ದು ಸರಿಗಿದೆಯಾ, ಸರಿ ಮಾಡ್ಕೋಬೇಕಾ? ಪ್ರಜ್ಞೆ ಇಲ್ವೇನಮ್ಮ? ಅನ್ಯವಾಗಿ ನಿಮ್ಮ ಗಂಡ ಹಾರ್ಟ್ ಅಟ್ಯಾಕ್ ಆಗಿದ್ದು ಕೂಡ ಇವಾಗ ನಿಮ್ಗೆ ಎಷ್ಟು ಬೇಜಾರಾಗುತ್ತೆ? ಈಗ ಗಂಡನ ಬಗ್ಗೆ ಯೋಚನೆ ಮಾಡಬೇಕು, ಮಕ್ಕಳ ಬಗ್ಗೆ ಯೋಚನೆ ಮಾಡಬೇಕು, ನಿನ್ನ ಬಗ್ಗೆ ಯೋಚನೆ ಮಾಡಬೇಕು. ಹೆಂಗಮ್ಮ ಬದುಕೋಕ್ಕಾಗತ್ತೆ ಅಲ್ವಾ? ನಂಗೆ ಇಬ್ಬರು ಹಾಂ, ಏನು ತಾಯಿ? ಇಬ್ಬರು ಹೆಣ್ಮಕ್ಳೇ. ಒಂದು ಕುಂಭರಾಶಿ, ಒಂದು ಕಥಾಭಿಷ ನಕ್ಷತ್ರ, ಒಂದು ಕುಂಭರಾಶಿ, ಎರಡನೇ ಸಾಕು, ಮಗಳು. ಜೀವನ ಸಾರ್ಥಕ. ಈ ಕಡೆಗೊಂದು ಕೂರಿಸ್ಕೋ, ಈ ಕಡೆಗೊಂದು ಕೂರಿಸ್ಕೋ, ಮಾತಾಡಂಗಿಲ್ಲ. ಒಂದು ಕುಂಭ, ಒಂದು ಸಿಂಹ, ಸೂಪರ್. ಹಿರಿಯರಿಗೆ ಒಂದು ಕಡೆ ಟೋಪಿ, ದೇವರಿಗೆ ಒಂದು ಕಡೆ ಟೋಪಿ. ನೀನಲ್ಲ, ವಂಶಸ್ಥರು. ಈಗ ನೀನೇನು ಮಾಡಬೇಕು ಅಂದರೆ ಯೋಚನೆ ಮಾಡಬೇಡ. ನಿನ್ನ ಮಗಳಿಗೆ ಮಗು ಹುಟ್ಟಿರ್ತಕ್ಕಂಥದ್ದು ಮತ್ತು ನಿನ್ನ ಮಗಳು ಹುಟ್ಟಿರ್ತಕ್ಕಂಥದ್ದು ಕುಂಡಲಿ ಇದ್ದರೆ ತೊಗೊಂಡು ತಿಳ್ಕೊಳಕ್ಕೆ ಒಂದು ಪ್ರಯತ್ನ ಮಾಡು. ಕಾಲ ಮಿಂಚಿಲ್ಲ, ರಿಪೇರಿ ಮಾಡಿ ಗಂಡನ ಮನೆಗೆ ಕಳಿಸು. ಗಂಡನ ಮನೇಲಿ ಇದ್ದಾರಾ, ನಿಮ್ಮಲ್ಲಿ ಇದ್ದಾರಾ ನಿಮ್ಮ ಮಗಳು? ಇಲ್ಲ, ಗಂಡನ ಮನೇಲಿ ಇದ್ದಾಳೆ. ಗಂಡನ ಮನೇಲಿ ಓಕೆ. ಅವಳು ಯೋಚನೆ ಮಾಡಬಾರ್ದು, ಚೆನ್ನಾಗಿ ಖುಷಿಯಾಗಿರಬೇಕು ಅಂದರೆ ಅವಳು ಸರಿ ಮಾಡಿದ್ರೆ ಮಗು ಸರಿ ಮಾಡ್ಕೋತಾಳೆ. ಇದನ್ನು ಪ್ರಯತ್ನ ಮಾಡ್ತಾಯಿ. ತಿಳ್ಕೊಂಡೆ ಅಂತ ಖುಷಿ ಆಯ್ತಾ, ಬೇಜಾರಾಯ್ತಾ? ಇಲ್ಲ, ಖುಷಿ ಇದೆ ಗುರು. ತಿಳ್ಕೊಳಕ್ಕೆ ಪ್ರಯತ್ನ ಮಾಡು. ಸುಮ್ಮನೆ ಬರೀ ತಿಳ್ಕೊಂಡು ಸುಮ್ಮನೆ ಆಗ್ಬಿಡ್ಬೇಡ. ಇನ್ಯಾವತ್ತಾರು ಕಾಲು ಸಿಗುತ್ತೆ ನೋಡ್ಕೊಳ್ಳೋಣ ಅಂತ. ನಿಮ್ಮದೇ ಒಂದು ಕೆಟ್ಟ ಬುದ್ಧಿ ಇದೆ, ಸೋಮಾರಿತನ ಮಾಡಬೇಡಿ. ಏನೇ ಆಗಲಿ ತಿಳ್ಕೊಳಕ್ಕೆ ಪ್ರಯತ್ನ ಮಾಡಿ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಇದೀಗ ಸುಶೀಲಾ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಸುಶೀಲಾ. ಹಾ, ನಮಸ್ತೆ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವಿಲ್ಲ ಬೆಂಗಳೂರು ಲಕ್ಷ್ಮೀಪುರ ಅಂತ. ಓಕೆ, ಏನು ಕೇಳಬೇಕಿತ್ತು, ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ? ಮನೆ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಇದು ಓಕೆ, ನಿಮ್ಮ ನಕ್ಷತ್ರ ತಿಳಿಸಿ ಮೊದಲು. ನಮ್ಮ ಮನೆಯವ್ರ ಹೆಸರು ಪುನರ್ವಸು ನಕ್ಷತ್ರ. ನಮ್ದು ನಕ್ಷತ್ರ ಇಲ್ಲ. ಹಲೋ. ಹಾ, ನಮಸ್ತೆ. ಹರಿ ಓಂ. ನಾರಾಯಣ. ಯಾಕಮ್ಮ ಗೊತ್ತಿಲ್ಲ ನಕ್ಷತ್ರ, ಮದುವೆ ಮಾಡ್ಕೊಂಬಿಟ್ಟಿದ್ಯಾ? ಅದು ಇದು ಟ್ರಾಫಿಕ್ ಗೊತ್ತಿಲ್ವಲ್ಲ ಗುರುಗಳೇ. ಅವಾಗ ಏನು ಹೇಳಿದ್ರಿ? ಇದೆಲ್ಲ ಗೊತ್ತೇ ಇಲ್ವಲ್ಲ ಗುರುಗಳೇ ಅವಾಗ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ನಮ್ದು ಅಲ್ಲಿ 27 ವರ್ಷ ಆಯ್ತು. ಓಕೆ. ನಿಮ್ಮ ಯಜಮಾನ್ರು ಏನು ಮಾಡ್ತಾರೆ? ಯಜಮಾನ್ರು ಒಳ್ಳೆ ಕಂಪ್ನಿಗೆ ಹೋಗ್ತಾ ಇದ್ರು, NCTFಗೆ. ಹಾಂ. ಇವಾಗ ವಾಲಂಟ್ರಿ ಆಗಿ 11 ವರ್ಷ ಆಯ್ತು. ಹಾಂ. ಆ ಬಂದ ದುಡ್ಡಲ್ಲಿ ಸೈಡ್ ತಗೊಂಡ್ವಿ ಗುರುಗಳೇ. ಹಾಂ. ಆ ಸೈಡ್ ತಗೊಂಡು ಮನೆ ಕಟ್ಟಿದ್ವಿ. ಹಾಂ. ಆ ಮನೆ ಕಟ್ಟಕ್ಕೆ ಹಿಡಿದ್ಮೇಲೆ ಸ್ವಲ್ಪ ಪ್ರಾಬ್ಲಮ್ಗಳು ಬಂದು ನಮ್ಗೆ ಇದ್ರ ಬಗ್ಗೆ ಅರ್ಥನೇ ಆಗ್ಲಿಲ್ಲ. ಹೆಂಗೋ ಕುಂತ್ಕೊಂಡು ಸ್ವಲ್ಪ ಮನೆ ಎಲ್ಲ ಫಿನಿಶಿಂಗ್ ಆಯ್ತು. ಗೃಹ ಪ್ರವೇಶ ಆಗಿರ್ಲಿಲ್ಲ, ಹಂಗೆ ಹಾಲು ಕುಡ್ಕೊಂಡು ಬಂದ್ವಿ.
ಈಗ 5 ತಿಂಗಳಾಯ್ತು ಗೃಹಪ್ರವೇಶ ಮಾಡಿದ್ರು ಗುರುಗಳೇ. ಆದ್ರೆ ಈಗ ತುಂಬಾ ಇನ್ನೂ ಪ್ರಾಬ್ಲಮ್ಗಳು ಮನೇಲಿ ಹೊಂದಾಣಿಕೆ ಇಲ್ಲ. ಕೈ ಬಾಯಿ ಎತ್ತಲ್ಲ, ಒಂದಿದ್ರೆ ಇನ್ನೊಂದಿರಲ್ಲ, ಮತ್ತೊಂದಿರಲ್ಲ. ಓಕೆ, ಮನೆ ಕಟ್ಟುವಾಗ ಯಾರನ್ನ ಕೇಳಿದ್ರಿ? ಇಂಜಿನಿಯರ್ ಕೇಳಿದ್ರ, ಐನೋರ್ ಕೇಳಿದ್ರ, ಪೂಜೆ ಮಾಡೋರ್ನ ಯಾರನ್ನ ಕೇಳಿದ್ರಿ? ಇಂಜಿನಿಯರ್ ಇವರು ಇದ್ ಮಾಡ್ಲಿಲ್ಲ ಗುರುಗಳೇ, ಇವರೇ ಪ್ಲಾನಿಂಗ್ ಹಾಕೊಂಡ್ರು ಯಾರು? ಮನೆಯಲ್ಲೇ. ನಿಮ್ಮ ಯಜಮಾನ್ರಿಗೆ ಗೊತ್ತಾ? ಗೊತ್ತಿಲ್ಲ, ಅವರೇ ಒಂದ್ ಐಡಿಯದ ಮೇಲೆ ಹಾಕೊಂಡು ಮಾಡಿದ್ರು. ನಾನು ಹೇಳಿದೆ. ಅದ್ಭುತ ಕಣಮ್ಮ ನಿಮ್ಮ ಯಜಮಾನ್. ಹೌದು. ಏನ್ ಮಾಡೋದು ಗುರುಗಳೇ? ಅಲ್ಲ, ಏನ್ ಮಾಡೋದೇ, ನಿಮ್ಮ ಯಜಮಾನನ್ನೇ ಕೇಳ್ಬೇಕೀಗ. ಪುಣ್ಯಾತ್ಮ, ಒಂದ್ ಸ್ವಲ್ಪ ಕೂತ್ಕೊಂಡು ಯೋಚನೆ ಮಾಡು. ನೀನೇ ಮಾಡಿದ್ಯಲ್ಲ, ಇದ್ರ ಬಗ್ಗೆ ಸಾಧನೆ ಏನು ಅಂತ ಕೇಳಿದಿರಾ ನೀವು ನಿಮ್ಮ ಯಜಮಾನರನ್ನ? ಎಲ್ಲಾನು ಕೇಳಾಯ್ತು ಗುರುಗಳೇ. ನನ್ ಬಾಯಿಗೆ ಬರ್ಬಾರ್ದು ಎಲ್ಲ ಮಾತ್ಕೊಳ್ ಬಂದದ. ಅವ್ರು ಒಂದ್ ಮಾತಾಡಿದ್ರೆ ನಾನು 1000 ಮಾತಾಡಂಗ್ ಮಾತಾಡ್ತಾರೆ. ಓಕೆ, ಈಗ ವಿಷಯಕ್ಕೆ ಬರೋಣ. ನೀನ್ ಏನು ಓದಿದ್ಯಮ್ಮ? ಇಲ್ಲ ಗುರುಗಳೇ, 3ನೇ ಕ್ಲಾಸು. ಸಾಕು, ಬೇಕಾದಷ್ಟು ಓದೇ ಇರ್ಬೇಕೇನಿಲ್ಲ. ಓದಿದ್ರು ಜೀವನದ ಚೆನ್ನಾಗಿ ನೆಮ್ಮದಿಯಾಗಿರ್ಬೋದು. ಓದಿದ್ರೆ ನೆಮ್ಮದಿ ಕೆಟ್ಟೋಗೋದು. ವಿಷಯಕ್ಕೆ ಬರೋಣ ಈಗ. ಆದ್ರೂ ನಮ್ದಿ ಇಲ್ವಲ್ಲ ಗುರುಗಳೇ. ಇರ್ಲಿ ಯಾರು ನೆಮ್ಮದಿಯಾಗಿದ್ದಾರಮ್ಮ, ಎಲ್ರದ್ದು ಅದೇ ಕಲ್ಸ್ತಾನೆ. ವಿಷಯ ತಿಳ್ಕೊ. ಎಷ್ಟು ಜನ ಮಕ್ಕಳು ನಿನಗೆ? 2. ಅವ್ರ ನಕ್ಷತ್ರ ಏನು? ಮೂಲ ನಕ್ಷತ್ರ ಮತ್ತೆ ಇದು ಮಕರ ನಕ್ಷತ್ರ. ಮೂಲ ನಕ್ಷತ್ರ ಹುಡುಗನ ಹುಡುಗಿನ? ಹುಡ್ಗಿ. ಎಷ್ಟು ವಯಸ್ಸು ಅವಳಿಗೆ? ಈಗ 26. ಮದುವೆ ಇವಾಗ ಕಾಣ್ದಂಗ್ ಮಡಿಗೆ ಮಾಡ್ಕೊಂಡ್ಬಂದ್ಬಿಟ್ಟವಳೆ. ಏನು ಹೇಳ್ದಮ್ಮ? ಕಾಣ್ದಂಗ್ ಮಾಡ್ಕೊಂಡ್ಬಂದ್ಬಿಟ್ಟವಳೆ ಗುರುಗಳೇ. ಏನಮ್ಮ ಹಿಂಗೆ ಹೇಳ್ತೀಯ ನೀನು? ತುಂಬ ಲೇಟಾಗಿ ಹೇಳ್ತಿದೀಯ ನೀನು. ಕಾಣ್ದಂಗೆ ಮತ್ತೆ ಮಾಡ್ಕೋಬೇಕು. ಮೂಲ ನಕ್ಷತ್ರ ಅಲ್ವಾ? ಕಾಣ್ದಂಗ್ ಮಾಡ್ಕೊಂಡ್ಬಂದ್ಬಿಟ್ಟವಳೆ. ನೋಡಿ ಅಲ್ಲಿ ತಪ್ಪು. ಒಂದ್ ನಿಮಿಷ. ಕಾಣ್ದಂಗೆ ಮಾಡ್ಕೊಂಬಂದವಳೆ ಅಂದರೆ ಮದುವೆ ಹಂಗೆ ಮಾಡ್ಕೊಂಡ್ರೆ ಚಂದ. ಯಾಕೆ ಅಂತೇಳು? ಕಾಣ್ದಂಗೆ ಮಾಡ್ಕೊಂಡ್ರೆ ಅಪ್ಪ ಅಮ್ಮನ ಖರ್ಚು ಮಿಕ್ತಾ? ಅಷ್ಟೇ ಖುಷಿ ಪಡು. ಮಗಳು ಎಷ್ಟು ಐಡಿಯಾ ಮಾಡೋಣ ಲೆಕ್ಕ ಹಾಕೋ. ನಮ್ಮ ಅಪ್ಪನ ತೊಂದರೆನೇ ಕೊಡಬಾರ್ದು, ಹೆಂಗೋ ಮಾಡ್ಕೊಂಬಿಡೋಣ ಅಂತ. ಅವಳು ತುಂಬ ಕಾಲು ಮುಟ್ಟು ನಮಸ್ಕಾರ ಮಾಡ್ಕೋಬೇಕು, ಒಳ್ಳೇದು ಮಾಡಿದ್ಯಾ ತಾಯಿ ನೀನು ಅಂತ. ಯಾಕೆ ಮಾತು ಹೇಳ್ತೀನಿ ಅಂದ್ರಮ್ಮ, ನಿಮ್ಮ ಯಜಮಾನರು ಮನೆ ಕಟ್ಟಕ್ಕೆ ಪ್ಲ್ಯಾನ್ ಮಾಡಿದ್ರೆ ಹೊರತು ನನ್ನ ಮಗಳು ಮೂಲ ನಕ್ಷತ್ರಕ್ಕೆ ಬಂದವಳೆ ಮನೆ ಕಟ್ಟಬೇಕಾ ಬೇಡವಾ ಅಂತ ನಿಮ್ಮ ಯಜಮಾನ್ರಿಗೆ ಗೊತ್ತಿಲ್ವಲ್ಲ? ಮಕ್ಳು ನಕ್ಷತ್ರ ಮಕ್ಳು ಇದ್ರಲ್ಲ ಕಟ್ಟವ್ರಲ್ಲ ಗುರುಗಳೇ. ಸೈಟ್ ಬಂದು ನಮ್ಮ ಹೆಸರಲ್ಲಿ. ಅಮ್ಮ ತಾಯಿ, ಒಂದು ನಿಮಿಷ ಕೇಳಿಸ್ಕೊ. ಯಾರ ಹೆಸರಲ್ಲೂ ಮನೆ ಕಟ್ಟಂಗಿಲ್ಲ. ಯಾರಮ್ಮ ಇವನು ಕಿತ್ತೋದ್ ಮುಂಡೆ ಮಕ್ಕಳು ಹೇಳ್ಕೊಟ್ಟಿದ್ದೀನಲ್ಲ, ಮನೆ ಹೆಸರು ಬದಲು ಕಟ್ತಾರೆ ನಮ್ಮ ಮನೇನ ತಾಯಿ. ಮದ್ವೆ ನೋಡಿದ್ರೆ ಎಷ್ಟು ಚೆನ್ನಾಗಿತ್ತು ಗುರುಗಳೇ. ಎಲ್ಲರೂ ಹಂಗೆ ಹೇಳ್ತಾರೆ, ನಿಮ್ಮನ್ನು ನೋಡಿದ್ರೆ ಮದ್ವೆನೇ ಮಾಡ್ಕೊತಿರ್ಲಿಲ್ಲ ಅಂತ. ಏನು ಮಾಡೋಣ ಈಗ? ಇದು ಒಂದೊಂದಲ್ಲ ಅಪ್ಲಿಕೇಶನ್ ಹಾಕೋದು ನಮಗೆ. ನೀವು ಮೊದಲೇ ಸಿಕ್ಕಿಬಿಟ್ಟಿದ್ರೆ ಮಕ್ಕಳು ಮಾಡ್ಕೊತಿಲ್ಲ, ಮದುವೆನೂ ಮಾಡ್ಕೊತಿಲ್ಲ ಅಂತ ಎಲ್ಲರೂ ನನಗೆ ಹೇಳ್ತಾರೆ. ಏನು ಮಾಡೋಣ ಈಗ? ಇದು ಸಾಧ್ಯನಾ? ಒಂದು ವಿಷಯ ತಿಳ್ಕೊ ತಾಯಿ, ನಾನು ಹೇಳೋದು ನಿನ್ಗೆ ವಿಚಾರ ತಿಳ್ಕೊ. ನಿಮ್ಮ ಮನೆಯ ಸುತ್ತ ಜಾಗ ಬಿಟ್ಟಿದ್ದೀರಾ? ಇದು ಸೂರ್ಯನ ಕಡೆಗೆ 5 ಅಡಿ ಇದೆ ಗುರುಗಳೇ. ದಕ್ಷಿಣಕ್ಕೆ 3 ಅಡಿ ಇದೆ. ಮುಂದೆ ಕಡೆಗೆ ಅಂದ್ರೆ ಉತ್ತರ ಕಡೆಗೆ 7 ಅಡಿ ಇದೆ. ಮೆಟ್ಲು ಹಾಕಿದಿರಾ ಅಲ್ಲಿ? ಮೆಟ್ಲು ಹಿಂಗೆ ಪಶ್ಚಿಮ ಕಡೆಗೆ ಇದೆ, ಮಧ್ಯದಲ್ಲಿ ಇದೆ ಗುರುಗಳೇ ಮೆಟ್ಲು. ಬಾತ್ರೂಮ್ ಎಲ್ಲಿ ಬರ್ಬೇಕು ಗುರುಗಳೇ ನೀವು? ಇದು ಮಧ್ಯದಲ್ಲಿದೆ, ಮನೆ ಮಧ್ಯದಲ್ಲಿ. ಅಮ್ಮ ಒಂದ್ ನಿಮಿಷ ತಿಳ್ಕೊ. ಚಂದ್ರನ್ ಕಡೆಗೆ ಮೆಟ್ಲು ಹಾಕಿದಿರಲ್ಲಮ್ಮ. ಮೆಟ್ಲು ಇದು ವಾಯುಮೂಲೆಗೆ ಫುಲ್ ವಾಯುಮೂಲೆಗೆ ಬಂದಿಲ್ಲ ಗುರುಗಳೇ. ಅದು ಅಲ್ಲಿ ಇದು ಬಂದಿದೆ, ಇದು ಗೇಟ್ ಬಂದಿದೆ. ಅಮ್ಮ ಒಂದ್ ನಿಮಿಷ ತಿಳ್ಕೊ. ಪಶ್ಚಿಮ ವಾಯುವ್ಯದಲ್ಲಿ ನಿಮ್ದು ಸ್ಟೇರ್ ಕೇಸ್ ಇಟ್ಟಿದ್ದೀರಾ? ಪಶ್ಚಿಮ ವಾಯುವ್ಯ ಹಿಂಭಾಗಕ್ಕೆ. ಪಶ್ಚಿಮ ವಾಯುವ್ಯಕ್ಕೆ ಸ್ಟೇರ್ ಕೇಸ್ ಇಟ್ಟಾಗ ನೀವು ಸ್ವಲ್ಪ ಯೋಚನೆ ಮಾಡಬೇಕು. ಹಿಂದ್ಗಡೆ ಬಾಗಿಲು ಅಂತಕ್ಕಂಥದ್ದು ಪಶ್ಚಿಮಕ್ಕೆ ಬಾಗಿಲಿಟ್ಟಿದ್ದೀರಾ? ಪೂರ್ವಕ್ಕೆ ಸೂರ್ಯನ ಕಡೆಗೆ ಒಂದು ಬಾಗಿಲಿದೆ ಗುರುಗಳೇ. ಅಮ್ಮ ನಾನು ಕೇಳ್ತಿದ್ದೀನಿ, ಪಶ್ಚಿಮಕ್ಕೆ ಇಟ್ಟಿದ್ದೀರಾ? ಸೂರ್ಯ ಮುಳುಗೋ ಕಡೆ ಬಾಗಿಲಿಟ್ಟಿದ್ದೀರಾ? ಇಲ್ಲ. ಈಗ ತಿಳ್ಕೊ. ಬರೀ ಕೆಟ್ಟ ಆಲೋಚನೆನೇ ಬರೋದು. ಏನೇನು ಬರಬಾರ್ದೋ ಬಾಯಿಗೆ ಬರದೇ ಇರೋ ಮಾತೆಲ್ಲ ಬಂದ್ಬಿಡ್ತವೆ. ಕೋಪ ಬರದೇ ಇರೋದೆಲ್ಲ ಬರುತ್ತೆ. ಹೌದು ಗುರುಗಳೇ. ಈಗ ನೀನು ಗಂಡನ್ಗೆ ಹೇಳು, ನಮಗೆ ದೇವರು 2 ಕಡೆ ಓಪನ್ ಕೊಟ್ಟವನೇ, ಮನೆಗೆ ಒಂದೇ ಕಡೆ ಓಪನ್ ಮಾಡಿದ್ರೆ ಸರಿ ಇರ್ತದ ಅಂತ ಹೇಳು, ಅರ್ಥ ಆಗಲಿ. ಗುರುಗಳೇ ನಿಮ್ಮ ಪ್ರೋಗ್ರಾಮ್ ಎಲ್ಲ ನೋಡಿಸ್ತಾ ಇದ್ದೀನಿ. ನೋಡಿಸ್ತೇಳಮ್ಮ, ಅರ್ಥ ಆಗಬೇಕು. ನಾನು ಹೇಳಿದ್ದು ಅರ್ಥ ಆಯ್ತಾ ನಿಂಗೆ? ಅರ್ಥ ಆಯ್ತು ಗುರುಗಳೇ. ನಮಗೆ ಮನುಷ್ಯ ದೇಹಕ್ಕೆ ಭಗವಂತ ರೆಡಿ ಮಾಡೋದು 2 ಕಡೆ ಓಪನ್ ಇದೆಯಾ ಇಲ್ವಾ? ಹೌದು ಗುರುಗಳೇ. ಮನೆಗೆ ಯಾಕೆ ಓಪನ್ ಇಟ್ಟಿಲ್ಲ? ಯಾಕೆ ಇಡ್ತಾ ಇಲ್ಲ? ಯಾಕೆ ಅರ್ಥ ಆಗಿಲ್ಲ ಜನಕ್ಕೆ?
ಗೊತ್ತಿಲ್ಲ ಗುರುಗಳೇ. ಗುರುಗಳೇ, ಹಿಂಗೆ ದಕ್ಷಿಣಕ್ಕೆ ಇದು ಒಂದು 7 ಅಡಿ ಒಂದು ನಿಮಿಷ ತಗೊಂಡಿದ್ದೀವಿ ನಾನು ಹೇಳಿ ತಿಳ್ಕೊ, ಅರ್ಥ ಮಾಡ್ಕೊ. ಬಾಗಲು ಇನ್ನೊಂದು ಪಶ್ಚಿಮಕ್ಕೆ ಬೇಕಾ ಬೇಡವಾ? ಬೇಕು ಗುರುಗಳೇ. ಮತ್ತು ಅಷ್ಟು ಮಾತಾಡೋದು ಸುಮ್ಮನೆ ಉದ್ದಕ್ಕೆಲ್ಲ ಮಾತಾಡೋದು 3 ದಿನ ಆದರೂ ಮುಗಿಯಲ್ಲ. ಒಂದು ವಿಷಯ, ನೀನು ಯಾವ ಕಾರಣಕ್ಕೂ ನಿನ್ನ ಮೂಲಕ ಪ್ರಪಂಚದಲ್ಲಿ ಕಟ್ಟಿರ್ತಕ್ಕಂಥ ಮಹಾನೀಯರುಗಳೆಲ್ಲ ಒಂದು ಸಲ್ಯೂಟ್ ಹೊಡಿತೀನಿ ನಾನು. ಯಾರ ಮನೆಯಲ್ಲಿ ಹೆಂಗಸು ಮಾತಾಡಬಾರ್ದು, ಬಾಯಿ ಬೀಗ ಹಾಕ್ಕೋಬೇಕು, ನೆಮ್ಮದಿಯಾಗಿರಬೇಕು, ಆರೋಗ್ಯವಾಗಿರಬೇಕು ಅಂದರೆ ಗಂಡಸರುಗಳು ಮನೆಯ ಹಿಂಭಾಗದ ಬಾಗಿಲನ್ನು ಪಶ್ಚಿಮ ದ್ವಾರವನ್ನು ತೆಗಿಲಿಲ್ಲ ಅಂದರೆ ನಿಮ್ಮ ಮನೆಯ ಹೆಂಗಸರನ್ನು ಕಂಟ್ರೋಲ್ ಮಾಡಲಿಕ್ಕಾಗಲ್ಲ. ನೀವು ಕಂಟ್ರೋಲ್ ಆಗಲ್ಲ. ಟೋಟಲಿ ಕುಟುಂಬನೇ ಕಂಟ್ರೋಲ್ ಆಗಲ್ಲ. ಅವ್ರು ಬಂದದ್ದವ್ರಿಗೆ, ಇವ್ರಿಗೆ ಬಂದದ್ದವ್ರಿಗೆ, ಮನೆ ಒಳಗೆ ಕೂತ್ಕೊಂಡು ಎಲ್ಲ ರಂಪ ನಡೀತಾ ಇರುತ್ತೆ ಪ್ರತಿದಿನ. ತಾಯಿ, ಅರ್ಥ ಆಯ್ತಾ? ಹೌದು ಗುರುಗಳೇ. ಇದನ್ನು ಈಗ ಗೊತ್ತಾಯಿತು. ನಮ್ಮ ಯಜಮಾನ್ ಕೂರಿಸಿ ಮಾತಾಡಿ ಸರ್ ಮಾಡ್ಕೋತೀನಿ ಅನ್ನೋದು ನಿನಗೆ ಅರಿವಿಗೆ ಬಂದಿದೆಯಾ? ಗುರುಗಳೇ, ನನಗೆ ತುಂಬಾ ಇಷ್ಟ ಗುರುಗಳೇ ಬರಕ್ಕೆ. ನಿಮ್ಮ ಯಜಮಾನ್ರು ಕೇಳಮ್ಮ, ನಿಮ್ಮ ಯಜಮಾನ್ರು ಕೇಳು ತಾಯಿ. ಆಫೀಸ್ ಹತ್ರ ಬಂದು ಆಫೀಸ್ ನೋಡ್ಕೊಂಡ್ ಬಂದಿದೀವಿ ಗುರುಗಳೇ. ಅಷ್ಟೇ, ನೋಡ್ಕೊಳ್ಳಿ ಆಫೀಸ್ ನೋಡ್ಕೊಳ್ಳಿ ಅಷ್ಟೇ. ಜೋಪಾನ ಅಲ್ಲೇ ಇರುತ್ತೆ, ಎಲ್ಲೂ ಹೋಗಲ್ಲ. ಯಾಕೆ ಅಂದರೆ ದಕ್ಷಿಣಕ್ಕೆ 7 ಅಡಿ ಎಷ್ಟೇ ತಗೊಂಡಿದ್ದೀವಿ. ಬಿಡಮ್ಮ, ಅದು ಸಾಕು. ಅಷ್ಟೊಂದು ತಲೆ ಕೆಡಿಸ್ಕೊಬೇಡ ನೀನು. ಸಿಕ್ಕಾಬಟ್ಟೆ ಮಾತಾಡ್ತೀಯ. ಈ ಉದ್ದೇಶ ತಿಳ್ಕೊಳಮ್ಮ. ಕೆಲವು ಹೆಂಗಸರು ಲೊಟ್ಟ ಮಾತಾಡ್ತಾ ಇರ್ತೀನಿ, ನಿಲ್ಸೋದೇ ಇಲ್ಲ. ಕಂಟ್ರೋಲ್ ಮಾಡ್ಕೊ ಅಂತ ಗಂಡ ಹೇಳಿದ್ರು ಆಚೆ ಓಡ್ಬಿಡ್ತಾನೆ ಅವನು, ಏನಾದ್ರು ಮಾಡ್ಕೊ ಹೋಗ್ಬಿಡದೆ ಅಂತ. ಈಗ ಮಾತಾಡ್ತಿರ್ತಕ್ಕಂಥದ್ದು ಆವೇಶ ಮನೆಯಲ್ಲಿ ಏರ್ ಪಾಸ್ ಆಗಲ್ಲ. ಅದಕ್ಕೇನಾಗುತ್ತೆ, ಇವ್ರ ಮೈಂಡಲ್ಲಿ ಏನೇನೋ ಓಡ್ತಿರ್ತದೆ, ಬಂದದ್ದೆಲ್ಲ ಮಾತಾಡ್ತಿರ್ತಾರೆ. ಒಂದು ತಿಳ್ಕೊತಾಯಿ, ತಾಳ್ಮೆ ಬೇಕು ಅಂದರೆ ಮೊದಲು ನಿಮ್ಮ ಮನೆ ಬಾಗಿಲುಗಳನ್ನು ಸರಿಪಡಿಸೋದಕ್ಕೆ ಮೊದಲನೇದಾಗ ಅದು ತಿಳ್ಕೊಂಡ್ರೆ ಸಾಕು. ಎಷ್ಟೋ ಅರ್ಧ ಆಯುಸ್ ಜಾಸ್ತಿ ಆಗುತ್ತೆ. ಅದು ಮಾಡೋಕ್ಕೆ ನಿಮ್ಮ ಗಂಡ ಹತ್ರ ಕೂರಿಸಿ ತಾಳ್ಮೆಯಿಂದ ಒಂಚೂರು ಐಸ್ ಕ್ರೀಮ್ ಇಟ್ಟು, ಅಂದರೆ ಒಳ್ಳೆ ಅಡುಗೆ ಊಟ ಮಾಡಿ ಖುಷಿಯಾಗಿ ಎಣ್ಣೆ ನೀರು ಸ್ನಾನ ಮಾಡಿಸಿ ಒಂದು ಸ್ವಲ್ಪ ಗಂಡನ್ನ, ಏನು ನನ್ನ ಹೆಂಡತಿ ಇಷ್ಟೊಂದು ಟ್ರೀಟ್ಮೆಂಟ್ ಮಾಡ್ತಾವಳ ಅನ್ಬೇಕು. ಆಗ ನೋಡ್ರಿ ಮುಂದಕ್ಕೆ ಏನಾದ್ರು ಒಂದು ತಿಳ್ಕೊಳ್ಳೋಣ ಪ್ರಯತ್ನ ಮಾಡಿ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಚಿಕ್ಕನಾಯಕನಹಳ್ಳಿಯಿಂದ ಮಾನಸ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಮಾನಸ. ಓಕೆ, ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ, ಮತ್ತೆ ಪ್ರಯತ್ನ ಮಾಡೋಣ ಗುರೂಜಿ. ಇನ್ನು ತಿಳಿಸ್ತಾ ಇದ್ರಿ ದಾಂಪತ್ಯದ ಯಶಸ್ಸಿನ ಮೂಲ ಮಂತ್ರ ಏನು, ಯಾವ ರೀತಿಯಾಗಿ ತಾಳ್ಮೆ ಸಹನೆ ಹೆಣ್ಣಿನಲ್ಲಿ ಕೂಡ ಇರಬೇಕು ಅನ್ನೋದಾಗಿ ಗುರುಗಳೇ. ಈಗ ಈ ಮನೆ ಅಂತಕ್ಕಂತಹ ಒಂದು ವಿಚಾರನ ನಾವು ಕರ್ಕೊಂಡು ಹೋಗ್ಬೇಕಾ? ಮನೆ ನಮ್ಮನ್ನು ಕರ್ಕೊಂಡು ಹೋಗ್ಬೇಕಮ್ಮ? ಮನೆ ನಮ್ಮನ್ನು ಕರ್ಕೊಂಡು ಹೋಗ್ಬೇಕು. ಹೌದಾ? ಮದುವೆ ಆಗಲಿ, ನೆಮ್ಮದಿ ಆಗಲಿ, ಆರೋಗ್ಯ ಆಗಲಿ, ಏನೇ ನಿಮಗೆ ಬೇಕು, ಮನುಷ್ಯನ ಅವಶ್ಯಕತೆ ಏನಿದೆಯೋ, ಕುಟುಂಬದ ಅವಶ್ಯಕತೆ ಏನಿದೆಯೋ, ಅದು ಮನೆ ನಮ್ಮನ್ನು ಕರ್ಕೊಂಡು ಹೋಗಬೇಕು. ನಾವು ಮನೆ ಕರ್ಕೊಂಡು ಹೋಗೋ ಮಟ್ಟಕ್ಕೆ ಮನೆ ಕಟ್ತಾ ಇರೋದು ನಾವು. ಯಾಕೆ ಅಂದರೆ, ಈ ಕಡೆ ನನ್ನ ಇಷ್ಟ, ನಾನು ಬಾಲ್ಕನಿ ಮುಂದಕ್ಕೆ ತಳ್ತೀನಿ, ಈ ಕಡೆ 1 ಅಡಿ ಈ ಕಡೆ ತಳ್ಳಿದ್ದೀನಿ, ಅಮ್ಮ ಅದೇ ಮಾತಾಡ್ತಿದ್ದು, 7 ಅಡಿ ಈ ಕಡೆ ಬಿಟ್ಟಿವಿ, 3 ಅಡಿ ಆ ಕಡೆ ಬಿಟ್ಟಿವಿ, ಎಲ್ಲ ಇವ್ರದೇ ತೀರ್ಮಾನ. ಸೊ ಇದನ್ನೇ ಹೇಳಿದ್ದು ನಾನು ನಿನ್ನೆ. ಪ್ಯಾಟ್ರನ್ನಾಗಿ ಮನೆ ಕಟ್ಟಕ್ಕೆ ಹೋದರೆ ಆತ್ಮಹತ್ಯೆ ಮಾಡ್ಕೊಳ್ಳೋದು ಒಂದೇ ಬಾಕಿ ಉಳಿಯೋದು. ಅಂದರೆ ಮಾಡ್ಕೋಬೇಕು ಅಲ್ಲ, ಆತ್ಮಹತ್ಯೆ ಅಂತ ಹೇಳ್ತಕ್ಕಂಥ ಅರ್ಥ ನಮಗಿನ್ನೂ ಗೊತ್ತಿಲ್ಲ. ದೇಹ ಹತ್ಯೆ ಆಗತ್ತೆ ಹೊರತು ಆತ್ಮಹತ್ಯೆ ಆಗಲ್ಲ. ಏನಮ್ಮ? ಆ ಆತ್ಮಹತ್ಯೆ ಅರ್ಥ ತಿಳ್ಕೊಂಬಿಟ್ರೆ ನಾವು ಅರ್ಥ ಮಾಡ್ಕೋಬೇಕು. ನಾವು ಆ ರೀತಿಯಾಗಿ ನಮ್ಮ ದೇಹವನ್ನು ಹತ್ಯೆ ಮಾಡ್ಕೊಳಕ್ಕೆ ಹೋಗೋದೇ ಮಹಾ ನರಕ ಪ್ರಾಪ್ತಿಯಾಗತ್ತೆ. ಅದಕ್ಕೋಸ್ಕರವಾಗಿ ಮನೆಗಳನ್ನು ಕಟ್ಟಿ ಆತ್ಮಹತ್ಯೆ ಮಾಡ್ಕೋಬೇಕು ಅಂತಕ್ಕಂಥ ವಿಚಾರ ನಮ್ಮ ಜನಕ್ಕೆ ಇನ್ನೂ ಅರ್ಥ ಆಗಿಲ್ಲ. ಯಾರೇ ಆತ್ಮಹತ್ಯೆ ಮಾಡ್ಕೊಂಡಿರಲಿ, ನಿಮ್ಮ ತಾತನ ಕಾಲದಲ್ಲಿ ಆಗಿರಲಿ, ಹಾರ್ಟ್ ಅಟ್ಯಾಕು, ಆತ್ಮಹತ್ಯೆ, ಈ ಅಕ್ಷರ, ಮೊದಲನೇ ಅಕ್ಷರ ಯಾವುದು ಬರುತ್ತೆ ಅಂತ ಸ್ವಲ್ಪ ಗಮನಿಸ್ಕೊಳ್ಳಿ. ಇದೆಲ್ಲವೂ ಕೂಡ ಅಜ್ಞಾನತ್ವದಲ್ಲೇ ಬರೋದು. ಈ ಅಜ್ಞಾನತ್ವದಿಂದ ಹೊರಗೆ ಬರಬೇಕು ಅಂದರೆ ನಿಮ್ಮ ಮನೆಯ ಮಣ್ಣಿನ ಫಲವತ್ತಾದ ಮಣ್ಣನ್ನು ನೀವು ಮೊದಲು ಗಮನಿಸೋದಕ್ಕೆ ಪ್ರಯತ್ನ ಮಾಡಿ. ಇದರಲ್ಲಿ ಇನ್ನೊಂದು ಸಪ್ರೇಟ್ ಕ್ವಶನ್ ಬಂದ್ಬಿಡುತ್ತೆ. ಏನು? ಒಬ್ಬರು ಹೇಳ್ತಾರೆ ಬಾಗಿಲು ಹೇಳ್ತಾರೆ, ಇನ್ನೊಬ್ರು ಹೇಳ್ತಾರೆ ಸೈಟ್ ಹೇಳ್ತಾರೆ, ಇನ್ನೊಬ್ರು ಹೇಳ್ತಾರೆ ವಾಸ್ತು ಹೇಳ್ತಾರೆ. ಇದನ್ನು ಯಾವ್ದು ತಗೊಳ್ಳೋಣ ಅಂತಕ್ಕಂಥ ಜಂಜಾಟಕ್ಕೆ ಹೋದರೆ ಅದು ನನಗೆ ಗೊತ್ತಿಲ್ಲ, ಅದು ನಿಮ್ಮ ಹಣೆ ಬರ. ಎಲ್ಲ ಹೇಳ್ತಾರೆ, ನಿಮಗೆ ಸತ್ಯವಾಗಿರೋದು ಇದೆಯಾ ಹೇಳಿ ಫಸ್ಟು. ನಿಮಗೆ ಅದು ಹತ್ರ ಆಗಿ ಅರ್ಥ ಆಗಿ ಸರಿ ಹೋಗಿದ್ದರೆ ಒಪ್ಕೊಳ್ಳಿ. ಹೇಳ್ತಾರೆ ಅಂತ ನೀವು ಅವರಿಂದ ಯಾಕೆ ಬಿದ್ದರೆ ನಾನೇನು ಮಾಡೋಕ್ಕಾಗಲ್ಲ. ಯಾವುದೇ ವಿಷಯವನ್ನು ನಿಮಗೆ ಡಾಕ್ಟರು ಯಾರು ಅನ್ನೋದು ಮುಖ್ಯ ಅಲ್ಲ, ನಿಮಗೆ ರೋಗವಾಸಿ ಆಗೋದು ಮುಖ್ಯ ಅಂತ ನೀವು ತಿಳ್ಕೊಂಡ್ರೆ ಒಳ್ಳೆಯದು. ಏನು ಹೇಳ್ತೀಯಮ್ಮ? ಡಾಕ್ಟ್ರ್ ಯಾರು ಆಗಲಿ, ನಮ್ಗೆ ರೋಗವಾಸಿ ಆಗಬೇಕಪ್ಪ ಅಷ್ಟೇ. ಇವರು ಡಾಕ್ಟ್ರ್ ಅಲ್ವಾ, ಅದಕ್ಕೆ ಹಂಗಾಯಿತು. ಈ ಪ್ರಶ್ನೆಗಳು ಹಾಕ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೊಳ್ಳೋದು ಬೇಡ. ಈಗ ವಿಚಾರಕ್ಕೆ ಬರೋಣ. ಏನಪ್ಪ ಅದು ಅಂದರೆ, ಈ ಕೈಗಳನ್ನು ನಾವು ಬಳಸ್ತಕ್ಕಂಥದ್ದು ಹೆಣ್ಣು ಮಕ್ಕಳ ವಿಷಯಕ್ಕೆ ನಾನು ಮಾತಾಡಿದೆ. ಬಳೆ ಹಾಕ್ಕೋಬೇಕು,
ಬಳೆ ಹಾಕ್ಕೊಂಡಾಗ ಗಂಡನಿಗೆ ಅದು ಸರಿಗಮ ಪ ಸಂಗೀತವನ್ನು ಕಲಿಸುತ್ತೆ. 7 ಅಕ್ಷರಗಳ ಒಂದು ಸತ್ಯಾಂಶ ಮತ್ತು ಆ ಬಳೆಗಳು ಹೆಣ್ಣಿಗೆ ಕೈಯಲ್ಲಿ ಆಡೋದ್ರಿಂದ ಏನೆಲ್ಲ ಬೆನಿಫಿಟ್ ಅಂತ ಹೇಳಿದ್ರೆ ಯಾವ್ದಾರ ಒಂದು ಬೆನಿಫಿಟ್ ಹೇಳೋಕ್ಕಾಗತ್ತೆ ನಮ್ಮ ಹೆಣ್ಣು ಕೈಗೆ ಬಳೆ ಹಾಕೋದ್ರಿಂದ ಯಾವ್ದಾರ ಒಂದು ಬೆನಿಫಿಟ್ ಆಗುತ್ತೆ ಅಂದರೆ ಯಾವ್ದು ಹೇಳ್ಬೋದು? ಯಾವ್ದಾರ ಒಂದು ಇರಲಿ, ಪಾಪ ಇಂಗ್ಲೀಷ್ ಮೀಡಿಯಮ್ ಓದೋರು ಸ್ವಲ್ಪ ಬೇಗ ಅರ್ಥ ಆಗಲ್ಲ, ನಿಧಾನ ಆಗುತ್ತೆ, ಆದರೂ ನಾನೇ ಹೇಳ್ಬಿಡ್ತೀನಿ. ಕಾರಣ ನಾವು ಏನೇ ಹೆಚ್ಚು ಕಮ್ಮಿ ಆದರೆ ನಾಡಿ ಹಿಡ್ಕೊಳ್ತೀವಿ, ಡಾಕ್ಟ್ರು ಹಿಡಿಯೋದೇನು ನಾಡಿನೇ, ಹೌದಾ? ಹಾಗಿರಬೇಕಾದ್ರೆ ಈ ಕೈ ನಾಡಿ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತು. ಇವತ್ತು ಹೇಳ್ತೀನಿ ತಿಳ್ಕೊಳ್ಳಿ, ಈ ಗುರುಗಳು ಯಾವ ಪುಸ್ತಕ ಓದಿದ್ರು, ಇವ್ರು ಎಲ್ಲಿ ಕಲ್ತರು, ಸುಮಾರು ಜನಕ್ಕಿದು ತುಂಬ ಆಶ್ಚರ್ಯಕರವಾದ ವಿಷಯ ಇದೆ ಅಲ್ವಾ? ನಾವು ಹೇಳುತ್ತಿರುವುದು ನಮ್ಮ ದೇಹದ ನಾಡಿಶಾಸ್ತ್ರದ ಮೂಲಕ. ಇದು ನಮಗೆ ಹೇಳಿರ್ತಕ್ಕಂಥ ಭಗವಂತ ಕೊಟ್ಟಿರ್ತಕ್ಕಂಥ ಒಂದು ಗಿಫ್ಟ್. ದೇಹದ ನಾಡಿಗಳೇನಿದೆ ಆ ನಾಡಿಗಳನ್ನು ಹಿಡಿದು ಹೇಳುವಂತಹದ್ದು ನಾವು ಪ್ರತಿದಿನ ನಿಮಗೆ ಕಾರ್ಯಕ್ರಮದಲ್ಲಿ ತೋರಿಸ್ತಾ ಇರ್ತಕ್ಕಂಥದ್ದು. ಇದನ್ನು ನಾಡಿಶಾಸ್ತ್ರ ಅಂತ ಹೇಳ್ತಾರೆ. ನಮ್ಮ ದೇಹದಲ್ಲಿ ಇರ್ತಕ್ಕಂತಹ 72,000 ನಾಡಿಗಳು ದೇಹದ ಯಾವ ಯಾವ ಭಾಗದಲ್ಲಿ ಯಾವ ಯಾವ ರೀತಿಯಲ್ಲಿ, ಹಂಗಾದರೆ ಡಾಕ್ಟ್ರಿಗೂ ಅರ್ಥ ಆಗಿಲ್ವಾ? ಅದು ಲೈನೇ ಬೇರೆ, ಈ ಲೈನೇ ಬೇರೆ. ದೇಹದಲ್ಲಿ ಹರಿಯುತ್ತಿರುವ ರಕ್ತ ಎಷ್ಟರ ಮಟ್ಟಕ್ಕೆ ಅದನ್ನು ಬಳಸಬೇಕು ಅಂತಕ್ಕಂಥದ್ದು ನಾಡಿಶಾಸ್ತ್ರ. ರಕ್ತ ನಮ್ಮ ದೇಹದಲ್ಲಿದೆ, ಅದನ್ನು ಬಳಸೋ ವಿಧಾನ ಗೊತ್ತಾಗಬೇಕಲ್ಲ. ಇದು ಪುಸ್ತಕದಲ್ಲಿ ಬರಲ್ಲ, ಜ್ಞಾನದಲ್ಲಿ ಬರುತ್ತೆ. ನಮ್ಮ ದೇಹದ ನರನಾಡಿಗಳನ್ನು ಗುರುತಿಸುವುದು ಜ್ಞಾನವಂತರಿಗೆ ಮಾತ್ರ ಬರೋದು. ಪುಸ್ತಕದಲ್ಲಿ ಈ ಭಾಗ ವಿಚಾರ ಬರಲ್ಲ. ಅದು ವಿಚಾರ ಇದ್ದರೂ ಅದು ಬೇರೆ ಬೇರೆ ಥರ ಇರುತ್ತೆ. ಹಾಗಾಗಿ ಆ ನಾಡಿಗಳು ನಮ್ಮ ದೇಹದಲ್ಲಿ ಇರ್ತಕ್ಕಂತಹ ಬಳೆ ಮೇಲೆ ಕೆಳಗೆ ಅದು ಶಬ್ದ ಮಾಡಿ ಓಡಾಡ್ತಾ ಇದ್ದಾಗ ಲೆಕ್ಕದಲ್ಲಿ ತುಂಬ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಾಗುತ್ತೆ, ಖುಷಿಯಾಗಿರ್ತಾರೆ ಹೆಣ್ಮಕ್ಳು. ಆಮೇಲೆ ಹಬ್ಬದಲ್ಲೇ ಕೈ ತುಂಬ ಬಳೆ ಹಾಕ್ಕೊಂಡು ಅವ್ರು ಖುಷಿ ನೋಡಬೇಕು, ಅವರೇ ನೋಡ್ಕೋತಾರೆ, ಹಿಂಗಂತಾರೆ ಅಲ್ಲಮ್ಮ. ಸೊ ಆ ರೀತಿ ಮಾಡಿಸುತ್ತದು. ಅರ್ಥವಿಲ್ಲದ ರೀತಿ ಯಾವುದೂ ಆಗಿಲ್ಲ. ನಾವು ಎಷ್ಟೇ ಸೈನ್ಸ್ ಅಂತ ಲೆಕ್ಕಾಚಾರ ಹಾಕ್ಕೊಂಡ್ರೂ ಕೂಡ ನೆಮ್ಮದಿ ಸೈನ್ಸಿಂದ ಸಿಗಲ್ಲ, ಸೆನ್ಸಿಂದ ಸಿಗತ್ತೆ. ಬಳೆ, ಕುಂಕುಮ, ಕಾಲುಂಗುರ, ಕಾಲ್ ಚೈನು, ಡಾಬು ಇದೆಲ್ಲ ಹೆಣ್ಣಿಗೆ ಸೆನ್ಸ್ ಕೊಡುತ್ತೆ. ಅದೆಲ್ಲ ಯಾವುದೂ ಇಲ್ಲ. ಮದುವೆಲಿ ಒಂದಿನ ಒಂದು ಹಾಕೊಂಡಿರ್ತಾರೆ ಅಷ್ಟೇ, ಮುಗಿದೋಯ್ತು. ಡಾಬ್ ಏನಕ್ಕೆ ಹಾಕೋಬೇಕು ಗೊತ್ತಿಲ್ಲ, ಹಣೆ ಬೊಟ್ಟು ಏನಕ್ಕೆ ಹಾಕೋಬೇಕು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಸುಮ್ಮನೆ ಏನೋ ಮದುವೆ ಹೆಣ್ಣು ಅಂತ ಒಂದಿನ ಅಲಂಕಾರ ಮಾಡಿ ಬಿಚ್ಚಾಕ್ಬಿಡೋದು, ಆಮೇಲೆ ಮಾಮೂಲಿಯಾಗಿರೋದು. ಇದಾಗಬಾರ್ದು. ಹಾಗಂತ ದಿನಾ ಅಲಂಕಾರ ಮಾಡ್ಕೊಂಡು ಇರಿ ಅಂತ ಪ್ರಶ್ನೆ ಅಲ್ಲ. ತಂಪಾಗಿರುವಂತಹ ಮನಃಶಾಂತಿ ಬರ್ತಕ್ಕಂತಹ ಲೆಕ್ಕಾಚಾರಕ್ಕೆ ಗಂಡನಿಗೆ ಒಂದು ವಿಚಾರಕ್ಕಿಂತ ಫಸ್ಟು ಹೆಣ್ಣು ಸಾಮಾನ್ಯವಾಗಿ ಒಂದು ಹೆಣ್ಣು ಮುಖ್ಯವಾಗಿ ಮುಖ ತೊಳಿತೀನಿ ಅಂತಕ್ಕಂಥದ್ದು ಹೋಗ್ತಾರೆ, ಮುಖ ತೊಳಿತೀನಿ ಅಂತ ಹೋಗ್ತಾರೆ. ಎಷ್ಟು ಸಮಯ ಬೇಕಾಗ್ಬೋದಮ್ಮ ಮುಖ ತೊಳಿಬೇಕು ಅಂತಕ್ಕಂಥ ವಿಷಯಕ್ಕೆ ಹೋದರೆ ಎಷ್ಟು ಸಮಯ ಬೇಕಾಗತ್ತೆ ಒಂದು ಹೆಣ್ಣು? ಅಂದಾಜಾಗಿ 10ರಿಂದ 15 ನಿಮಿಷ. 10ರಿಂದ 15 ನಿಮಿಷ ಬೇಕಾಗತ್ತೆ. ಅಂದರೆ ಇಲ್ಲಿ ಮುಖ್ಯವಾಗಿ ಹೇಳಬೇಕಂದ್ರೆ ಭಗವಂತ ಹೇಗೆ ಕಾಣಿಸ್ತಾನೆ ಅಂದರೆ, ಪ್ರತ್ಯಕ್ಷವಾಗಿ ಕಾಣಿಸ್ತಾನೆ ಅಂದರೆ ಮನುಷ್ಯನ ಮುಖದ ಭಾವದಲ್ಲಿ ಭಗವಂತ ಇದ್ದಾನೆ ಅಂತ ಅರ್ಥ. ಮನುಷ್ಯನ ಮುಖದ ಭಾಗದಲ್ಲಿ ಭಗವಂತ ಇರ್ತಾನೆ, ಒಪ್ಕೋಬೋದಾ? ನೋಡಕ್ಕೆ ನೋಡಿ ಏನು ಚೆನ್ನಾಗಿ ದೇವ್ರ ಥರ ಕಾಣ್ತಾರೆ, ಹೌದಲ್ಲ? ಎಲ್ಲರೂ ಅಲ್ಲ, ಕೆಲವರು ನೋಡ್ತಾನೇ ಇರಬೇಕು ಅನ್ಸುತ್ತಲ್ಲ. ಈ ಆಕರ್ಷಣೆ ಹೆಣ್ಣಿಗಿರಬೇಕಾದ್ರೆ ಕೊನೆ ಪಕ್ಷ ಮುಖಮರ್ಧನ ಮಾಡ್ತಕ್ಕಂಥ ಲೆಕ್ಕಾಚಾರದಲ್ಲಿ ಗಂಡಸರು ಮುಖ ತೊಳೆಯೋಕ್ಕೆ ಹೋದರೆ ಎಷ್ಟು ನಿಮಿಷ ತೊಳೆಯಬೋದು ಅಂದಾಜಾಗಿ? ಪಾಪ ನಿಮ್ಗೆ ಇನ್ನೂ ಅರಿವಿಲ್ಲ, ಆದರೂ ಒಂದು ಅಂದಾಜಾಗಿ ಹೇಳೋಕ್ಕಾಗತ್ತಾ? ಎಷ್ಟು ನಿಮಿಷ? 2-3 ನಿಮಿಷದಲ್ಲಿ ಗಂಡಸು ಮುಖವನ್ನು ತೊಳಿತಾನೆ. 2-3 ನಿಮಿಷ, ಅದು ಸ್ವಲ್ಪ ಜಾಸ್ತಿನೇ ಆಯಿತು, ಇನ್ನೂ ಕಮ್ಮಿನೇ ಬೇಕು. ಸುಮ್ಮನೆ ಎರ್ಚ್ಕೊಂಡ್ರು ಆಯ್ತೆ. ಆ ಮಟ್ಟಕ್ಕೂ ಪಾಪ ಒತ್ತಡದಲ್ಲಿ ಇರ್ತಾರೆ ಗಂಡಸರು ಅಲ್ವಾ? ಇವ್ರನ್ನ ಹೆಂಗಸರು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಇಷ್ಟೊಂದು ಸ್ಪೀಡಾಗಿ ಮುಖ ತೊಳೆದವರು. ಮುಖ ತೊಳೆದ್ರೆ ನಿಧಾನವಾಗಿ ಮುಖ ತೊಳೆಯೋ ಗಂಡಸರನ್ನು ಹೆಂಗಸರು ಕಂಟ್ರೋಲ್ ಮಾಡೋದು ಬೇಕಾಗಿಲ್ಲ. ಸ್ಪೀಡಾಗಿ ಯಾರು ಮುಖ ತೊಳಿತಾರೆ, ಸ್ಪೀಡಾಗಿ ಯಾರು ಸ್ನಾನ ಮಾಡ್ತಾರೆ ಗಂಡಸರು, ಹೆಂಗಸರು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅವ್ರನ್ನ. ಸ್ನಾನಕ್ಕೂ ಮುಖ ತೊಳೆಯೋಕ್ಕೂ ಏನೈತೆ ಇದರಲ್ಲಿ ಅಂದರೆ, ಮುಖದಲ್ಲಿರ್ತಕ್ಕಂಥ ಸ್ನಾಯುಗಳು ಅಂತ ಹೇಳ್ತೀವಿ, ನರನಾಡಿಗಳು ಮುಖದಲ್ಲಿ ಇದೆಯಲ್ಲ ಅಲ್ವಾ? ಈಗ ಕೊನೆಯ ಪಕ್ಷ ಮುಖ ತೊಳಿಬೇಕು ಅಂದರೆ ಕರೆಕ್ಟ್ ಕ್ರಮಬದ್ಧವಾಗಿ ಯಾವ ಕಾರಣಕ್ಕೂ 20ರಿಂದ ಕೊನೆಯ ಪಕ್ಷ 15 ನಿಮಿಷನಾದರೂ ಗಂಡಸರು ಮುಖ ತೊಳಿತಕ್ಕಂಥ ಪ್ರಯತ್ನದಲ್ಲಿ ಇರಬೇಕು. ಸಾಧ್ಯ ಇದೆಯಾ? ಯಾಕೆ ಅಷ್ಟೊಂದು ಸಮಯ ಬೇಕು? ಅದಕ್ಕೇನು ಮಾಡಬೇಕು ಅಂದರೆ ಹೆಣ್ಣು ಗಂಡನಿಗೆ ಆಕರ್ಷಣೆಯಾಗಿ ಪ್ರೀತಿಪೂರ್ವಕವಾಗಿ
ಅಯ್ಯೋ ನನ್ನ ಹೆಂಡತಿ ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತಾಳೆ, ನಾನು ಎಷ್ಟು ಖುಷಿಯಾಗಿದ್ದೀನಿ ಅಂದರೆ ಅದೇ ಒಂದು ರೀತಿಯಲ್ಲಿರ್ತಕ್ಕಂತಹ ಒಂದು ಕ್ರೀಮ್ ಬರುತ್ತೆ, ಕ್ರೀಮ್. ಅದನ್ನು ತೋರಿಸೋಣ ಯಾವ ಥರ ಒಂದಿನ. ಆ ಕ್ರೀಮನ್ನು ಹೆಂಡತಿಯಾದವಳು ಗಂಡನ ಮುಖಕ್ಕೆ ಮರ್ದನ ಅಂತ ಹೇಳ್ತಾರೆ, ಅದಕ್ಕೆ ಚೆನ್ನಾಗಿ ಲೇಪನ ಮಾಡಬೇಕು. ಗಂಡನ ಮುಖಕ್ಕೆ ಹೆಂಡತಿಯಾದವಳು ಕೈಯಿನಿಂದ ಚೆನ್ನಾಗಿ ಲೇಪನ ಮಾಡಬೇಕು. ಕೊನೆಯ ಪಕ್ಷ ಅರ್ಧ ಗಂಟೆ ಯಾರು ಲೇಪನ ಮಾಡಬೇಕನ್ನ. ಅವು ಮುಳುಗೋಗ್ಬಿಡ್ತಾನೆ, ಹಬ್ಬ ಪ್ರಪಂಚದಲ್ಲಿ ಈ ಥರನೂ ಇದೆಯಾ ಮೆಡಿಷನ್ನು ಅಂತ. ಒಳ್ಳೆ ನಿದ್ದೆ, ಒಳ್ಳೆ ಖುಷಿ. ಏನು ಹೇಳ್ತೀಮ್ಮ? ಅದನ್ನು ತೋರಿಸೋಣ, ಅದು ಯಾವುದಪ್ಪ ಅಂತ. ಅದೇನು ಮೆಡಿಕಲ್ ಸಿಗೋದಂಥದ್ದಲ್ಲ, ತೋರಿಸೋಣ. ಕಾರಣ ಏನಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಗಂಡನನ್ನು ಹೇಳಿದ ಮಾತು ಕೇಳಲ್ಲ, ಗಂಡ ನನ್ನಂತೆ ನಡ್ಕೊಳ್ಳಲ್ಲ ಅಂತ ಬೇಕಾದಷ್ಟು ಜನ ಅಪ್ಲಿಕೇಶನ್ ಇದೆ, ಹೌದಲ್ಲ? ಈಗ ಹೆಂಡತಿಯ ಕೈಯಿಂದ ಗಂಡನ ಮುಖಮರ್ಧನ ಮಾಡ್ತಕ್ಕಂಥ ಒಂದು ಅಭ್ಯಾಸ ಮಾಡ್ತಕ್ಕಂಥ ವಿಚಾರಕ್ಕೆ ಬಂದಾಗ ದಾಂಪತ್ಯದಲ್ಲಿ ಎಷ್ಟು ಸಾಮರಸ್ಯ ಬರುತ್ತೆ, ಎಷ್ಟು ಖುಷಿ ಬರುತ್ತೆ, ಎಷ್ಟು ಪ್ರೀತಿ ಬರುತ್ತೆ, ಸ್ವಲ್ಪ ಯೋಚನೆ ಮಾಡಮ್ಮ, ಹೌದಲ್ಲ? ಇದನ್ನು ನಾವು ಯಾವುದೇ ಲೆಕ್ಕಾಚಾರದಲ್ಲಿ ಗಂಡನ ಕಾಲಿಗೆ ಬೆಳಿಗ್ಗೆ ಬೆಡ್ಡಿಂದ ಎದ್ದ ತಕ್ಷಣ ಕಾಲಿಗೆ ನಮಸ್ಕಾರ ಮಾಡಿದ್ರೆ ಅರ್ಥ ಏನು? ಬೆಳಗ್ಗೆ ಎದ್ದ ತಕ್ಷಣ ಯಾವ ಹೆಣ್ಣು ಗಂಡನಿಗೆ ಕಾಲಿಗೆ ನಮಸ್ಕಾರ ಮಾಡೋದು ನಮ್ಮಲ್ಲಿ ಎರಡೇ ಸಲ ನಡೆಯೋದು. ಒಂದು ಮದುವೆ ಆದಾಗ, ಇನ್ನೊಂದು ಹೋದಾಗ. ಒಯ್ತಾವನೆ ಕಾಲು ಮುಕ್ಕೊಂಬಿಡು ಅಂತ ಹೇಳ್ತಾರೆ ಅಲ್ವಾ? ಇದು ಎರಡೇ ಸಲ ನಮಸ್ಕಾರ ಮಾಡೋದು ಅಂದರೆ ಎಲ್ರಿಗೂ ಹೇಳ್ತಾ ಇಲ್ಲ. ಯಾಕೆ ನಮಸ್ಕಾರ ಮಾಡಬೇಕು ಅಂತಕ್ಕಂಥದ್ದು ಇನ್ನೊಂದು ಸಂದರ್ಭದಲ್ಲಿ ಹೇಳ್ತೀನಿ, ಕಾಲಿಗೆ ನಮಸ್ಕಾರ ಮಾಡೋ ಉದ್ದೇಶ ಏನು ಅಂತ. ಸದ್ಯಕ್ಕೆ ಈಗ ಮುಖವನ್ನು ಹೆಂಡತಿಯಾದವರು ಮುಟ್ಟಿ ಅದನ್ನು ಮಾಡ್ತಕ್ಕಂತಹ ಕೈಗಳಿಂದ ಮಾಡಿಸ್ತಕ್ಕಂತಹ ಒಂದು ಮಾಲಿಷ್ ಏನಿದೆ, ಗಂಡನ ಒಂದು ಪ್ರತಿಕ್ರಿಯೆ ಹೇಗಿರುತ್ತೆ ಅಂದರೆ, ಎಲ್ಲರೂ ಕೇಳ್ತಾರೆ, ಏನು ಇಷ್ಟೊಂದು ಚೇಂಜ್ ಆಗಿದೆಯಲ್ಲ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂದಾಗ ಖುಷಿಯಾಗಲ್ವೇನಮ್ಮ? ಆ ಖುಷಿ ಯಾರಿಗೋಗುತ್ತೆ? ಹೆಂಡತಿಗೋಗುತ್ತೆ. ಸೊ ಈ ಪ್ರೀತಿ ಅಂತಕ್ಕಂಥದ್ದನ್ನು ನಾವು ನಮ್ಮ ದೇಹದಲ್ಲಿರ್ತಕ್ಕಂಥ ಅಂಗಾಂಗಗಳನ್ನು ಬಳಸಿ ಪ್ರೀತಿಯನ್ನು ಉತ್ಪತ್ತಿ ಮಾಡ್ಕೋಬೇಕು ಅಂತಕ್ಕಂತಹ ಲೆಕ್ಕಾಚಾರಕ್ಕೆ ಇದು ಒಂದು ಭಾಗ. ಆದರೆ ಇನ್ನೊಂದು ಕೊನೆಯ ಭಾಗ, ಒಂದು ಟಿಪ್ಸ್ ಹೇಳ್ತೀನಿ. ನೇರವಾಗಿ ಕೂತ್ಕೊಳ್ತಕ್ಕಂತಹ ಅಭ್ಯಾಸವನ್ನು ನಾವು ಮಾಡ್ಕೋಬೇಕು ಅಂದರೆ ಸಾಧ್ಯನಾ? ಆಗತ್ತಾ? ಕಷ್ಟನಾ ನಿನ್ನ ಪ್ರಕಾರ? ಆಗತ್ತೆ. ಆದರೆ ಒಂದಿನ ಕೂತ್ಕೋಬೋದು, 2 ದಿನ ಕೂತ್ಕೋಬೋದು. ಜಗಳ ಆದರೆ ಹೆಂಗೂ ಕೂತ್ಕೊಳ್ಳಲ್ಲ, ಮರ್ತ್ಬಿಟ್ಟು ಹೋಗ್ತಾ ಇರ್ತಾರೆ. ಯಾಕೆಂದ್ರೆ ಮನಸ್ಸು ಸರಿ ಇಲ್ಲ ಇವತ್ತು ಅಂತ. ಇದಕ್ಕೆ ಕಾರಣ ಏನಪ್ಪ ಅಂದರೆ, ಅತಿ ಮುಖ್ಯವಾದ ವಿಷಯ, ನೇರವಾಗಿ ಕೂತ್ಕೊಳ್ತಕ್ಕಂಥ ಊಟ ಮಾಡ್ತಕ್ಕಂಥ ಭಂಗಿ ಇದೆಯಲ್ಲಮ್ಮ, ಅದು ಅತಿ ಅಮೂಲ್ಯವಾದ ಒಂದು ದಿವ್ಯವಾದ ಔಷಧ. ಬೆನ್ನು ಉರಿಗೆ ಒಂದು ಔಷಧ, ಒಂದು ಟಾನಿಕ್ ಅಂದರೆ ನೇರವಾಗಿ ಕೂತ್ಕೊಂಡು ಊಟ ಮಾಡೋದು. ಇದು ಎಷ್ಟೋ ಜನಕ್ಕೆ ಆಶ್ಚರ್ಯ ಆಗ್ಬೋದು. ತಟ್ಟೆ ಕೆಳಗಡೆ ಇರುತ್ತೆ, ಚಾಪೆ ಮಣೆ ಮೇಲೆ ಕೂತ್ಕೊಂಡು ಗಂಡನಾದವನಿಗೆ ಹೆಂಡತಿ ಮಾಡಬೇಕಾದಂಥ ಒಂದು ಟ್ರೈನಿಂಗ್ ಕ್ಲಾಸ್ ಏನು ಅಂತಂದರೆ, ಇದೆಲ್ಲ ಮಕ್ಕಳಾಗಕ್ಕೆ ಮುಂಚೆ ಹೆಂಡತಿ ಗಂಡನ ರಿಪೇರಿ ಮಾಡಿದರೆ ಮಕ್ಕಳು ಮಾಡ್ಕೋಬೇಕು. ನೇರವಾಗಿ ಕೂತ್ಕೊಳ್ಳೋದು ಕಲಿಸಿದ್ರೆ ಮಕ್ಕಳು ಮಾಡ್ಕೋಬೇಕು, ಇಲ್ಲ ಮಕ್ಕಳು ಮಾಡ್ಕೋಬಾರ್ದು. ಮದುವೆಯಾದಂಥ ಹೆಂಡತಿಯ ಕೆಲಸ ಏನು ಅಂದರೆ ಗಂಡನನ್ನು ರಿಪೇರಿ ಮಾಡುವುದು. ಯಾವುದನ್ನು? ಆರೋಗ್ಯಕ್ಕೆ ರಿಪೇರಿ ಮಾಡಬೇಕಾ ಬೇಡವಾ? ಈ ಆರೋಗ್ಯಕ್ಕೆ ಮಾಡೋಕ್ಕೆ 1.5 ವರ್ಷ 2 ವರ್ಷ ಬೇಕಾಗತ್ತೆ. ಇದಾದ ಮೇಲೆ ಸಂತಾನಕ್ಕೆ ಹೋಗಬೇಕು. ಅಲ್ಲಿವರೆಗೂ ಜನ ಸುಮ್ಮನಿರೋಲ್ಲ ಸ್ವಾಮಿ, ಕೇಳ್ತಾರೆ. ಅದನ್ನೇನು ಮಾಡೋಣ? ಅವ್ರಿಗೆ ಅದೇ ಅಪ್ಲಿಕೇಶನ್ ಆಗದೆ, ಮದುವೆ ಆಯಿತು ನಿಂದೇನೆ ಕೇಳ್ತಾರೆ. ಆಮೇಲೆ ಮಗು ಯಾವಾಗ? ಅದಾದಮೇಲೆ ನಾಮಕರಣ ಯಾವಾಗ? ಈ ಪಕ್ಕದವ್ರಿಗೆ ಕ್ರೇಜ್ ಜಾಸ್ತಿ. ಅವ್ರಿಗೋಸ್ಕರ ಮಗು ಮಾಡ್ಕೊಳ್ಳೋದು ಇವರು, ಇವ್ರಿಗೋಸ್ಕರ ಮಗು ಅಲ್ಲ. ಈ ಆತಾತ್ರ ಮಗು ಮಾಡ್ಕೊಂಡೆ ಹಿಂಗಾಗಿರೋದು ನಮ್ಮ ದೇಶ. ಇದನ್ನು ನಾನು ಆರ್ಡರ್ ಮಾಡ್ತಾ ಇಲ್ಲ, ಇದು ಶಾಸ್ತ್ರ ನನ್ನ ಪ್ರಕಾರ ಅಂತ ಹೇಳ್ತಾ ಇಲ್ಲ. ಗಂಡನ ನೇರವಾಗಿ ಕೂರಿಸಿ ಊಟ ಮಾಡ್ತಕ್ಕಂತಹ ವಿಚಾರ ಇದೆಯಲ್ಲ, ನಾವು ಹೇಗೆ ಸ್ಟ್ರೈಟ್ ನೇರವಾಗಿ ಕೂತಿರ್ತೀವಿ ಹಾಗೇ ತಟ್ಟೆಗೆ ಬಗ್ಗಿ ಆಹಾರವನ್ನು ಬಾಯೊಳಗಡೆ ಹಾಕಿ ನೇರವಾಗಿ ಹಿಂದಕ್ಕೆ ಹೋಗಬೇಕು, ಅಗಿಬೇಕು. ಈ ಅಭ್ಯಾಸವನ್ನು ನಾವೇನು ಮಾಡ್ತೀವಿ, ಹೊಟ್ಟೆ ಭಾಗ ಅಂದರೆ ನಾಭಿ ಒಕ್ಕಳಿರೋ ಭಾಗ ಬೆಂಡಾಗಬೇಕು ಬಗ್ಗದಾಗ ಊಟ ತೊಗೊಳಕ್ಕೆ. ನಾವೇನು ಮಾಡ್ತೀವಿ, ಬೆನ್ನು ಬಿಲ್ ಥರ ಮಾಡ್ಕೊಂಬಿಟ್ಟು ಹಿಂಗೆ ಬಗ್ತೀವಿ, ಬೆಂಡ್ ಥರ ಮಾಡ್ಕೋತೀವಲ್ಲ ಬಗ್ಗದಾಗ. ಇದು ದೇಹ ಯಾವ ಕಾರಣಕ್ಕೂ ಚೆನ್ನಾಗಿರಲ್ಲ. ಅವರು ಖುಷಿಯಾಗೂ ಇರಲ್ಲ ಗಂಡಸರು, ಅವ್ರು ಖುಷಿ ಇಲ್ಲ, ನೀವು ಖುಷಿಯಾಗಿರಲ್ಲ. ಈಗ ಊಟ ಮಾಡ್ತಕ್ಕಂಥದ್ದು ಮನೆ ಮೇಲೆ ಕೂತು ಊಟ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಇವತ್ತೂ ಕೂಡ ನೀವು ಪ್ರಯತ್ನ ಮಾಡೋದೇ ಆದರೆ, ಗಂಡಸರಿಗೆ ಬುದ್ಧಿ ಹೇಳೋದು, ದೇವಸ್ಥಾನಕ್ಕೆ ಹೋಗಿ ಏನೋ ಮಾಡಿಸೋದು, ಉರುಳು ಸೇವೆ ಮಾಡೋದು ಅದೆಲ್ಲ ವಿಷಯ. ನಿಮ್ಮ ಗಂಡನನ್ನು ರಿಪೇರಿ ಮಾಡ್ತಕ್ಕಂತಹ ವಿಚಾರ, ಮಕ್ಕಳನ್ನೇ ಆಗಲಿ
ಯಾಕೆಂದರೆ ಮಗು ಇನ್ನೂ ಬಂದಿರಲ್ಲ. ಈಗ ಮಕ್ಕಳಾಗ್ಬಿಟ್ಟವ್ರಲ್ಲ, ಏನು ಮಾಡೋದು ಸ್ವಾಮಿ ಅಂದರೆ, ನೀವು ಆದಷ್ಟು ಮಟ್ಟಕ್ಕೂ ನೇರವಾಗಿ ಕುಳಿತುಕೊಳ್ಳುವ ಅಭ್ಯಾಸಕ್ಕೆ ನಾವು ಯಾವ ರೀತಿ ಪ್ರಯತ್ನವನ್ನು ಮಾಡುತ್ತಿರಬೇಕು ಅಂತಕ್ಕಂತಹ ವಿಚಾರವನ್ನು ಮುಂದಿನ ಭಾಗದಲ್ಲಿ ಹೇಳೋಣ ಅಂತ ಹೇಳ್ತಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಸರಿ ಗುರೂಜಿ, ಸಾಕಷ್ಟು ವಿಚಾರಗಳ ಕುರಿತಂತೆ ನಮ್ಮ ವೀಕ್ಷಕರಿಗಾಗಿ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರೂಜಿ, ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ನೋಡಿದ್ರಲ್ವಾ ವೀಕ್ಷಕರೇ, ದಾಂಪತ್ಯದಲ್ಲಿ ಸಾಮರಸ್ಯ ಮೂಡಬೇಕು ಅಂತ ಹೇಳಿದ್ರೆ ಏನೆಲ್ಲ ಮಾಡಬೇಕು, ಜೊತೆಗೆ ಈ ಒಂದು ಜಗಳ ಅಥವಾ ಭಿನ್ನಾಭಿಪ್ರಾಯಗಳಿಗೆ ಕಾರಣ ಏನು ಅನ್ನುವಂಥ ವಿಚಾರವನ್ನು ಕೂಡ ಗುರೂಜಿ ಬಹಳ ಅರ್ಥಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ, ನಂಬರ್ 532, ಮಲಥಹಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ಸಂಪರ್ಕಿಸಿ 9148639933, 8618915231, 91082588834.